ಪ್ಲೀಸ್ ಅಣ್ಣ ಹಂಗ್ ಮಾಡ್ಬಿಡಕಣ್ಣ ಬಾರಣ ರೌಡಿ ಅಂತ ಅಣ್ಣ ಅವನು ಪರವಾಗಿಲ್ಲ ನಿಲ್ಸೋಣ ಬನ್ನಿ ಬನ್ನಿ ಅಣ್ಣ ಬನ್ನಿ ಬನ್ನಿ ಅತ್ತೆ ನಾನು ಈಗ ಬೇಕಂತಲೇ ನಗಿಸೋಕೆ ಬಂದೆ ಶಾಕುಂತಲೇ ಆ ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದ್ದೀರಾ? ಬೆಂಕಿ ಬಂದ ಬರ್ರ 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 ಬರ್ರ. ಏನಪ್ಪ ಈ ಕಡೆ ಎಲ್ಲ ನಾವು ಬಂದಿಲ್ಲ ಅಣ್ಣ, ಕೆಂಗೇರಿ ಸೈಡ್ ನಮ್ದು. ಹೌದಾ? ಅಯ್ಯೋ ಯಾಕೆ ಹೇಳ್ತೀರಾ? ಇದು ಅಂದ್ರೆ ಅಲ್ಲಿ ಮನೆ ಇರೋದು. ಅಲ್ಲ ಮನೆ ಎಲ್ಲ ಇರ್ಲಿ ಪರವಾಗಿಲ್ಲ. ಇವಾಗ ಏನಾಯ್ತು ಅಂದ್ರೆ ಬರೋವಾಗ ದಾರಿಯಲ್ಲಿ ಅವನ್ ಯಾರೋ ಒಬ್ಬ ವಾಕಿಂಗ್ ಮಾಡ್ತಿದ್ದ ಅಣ್ಣ. ವಾಕಿಂಗ್ ಮಾಡ್ತಾ ಇರುವಾಗ ಏನಾಯ್ತು ಅಂದ್ರೆ ಗುದ್ಬಿಟ್ಟ ಅಣ್ಣ ಅವನ್ಗೆ. ಅದಕ್ಕೆ ನನ್ ಮಗ ಕಾರ್ ನಂಬರ್ ಗಿಂಬರ್ ಎಲ್ಲ ಫೋಟೋ ಹೊಡ್ಕೊಂಡು ನನ್ನ ಮಗನ ಬಾನಿ ನಂಗೆ ಮಾಡ್ತೀನಿ ಅಂದ್ಬಿಟ್ಟು ಇದು ಮಾಡ್ತಾವಣ್ಣ ಅಲ್ಲಿ. ಅದಕ್ಕೆ ಅವನ ಹತ್ರ ಹೋಗ್ಬಿಟ್ಟು ಸ್ವಲ್ಪ ಮಾತಾಡ್ಕೊಂಡು ಬಂದ್ಬಿಡೋಣ ನಾವು ಒಂದು 5 ನಿಮಿಷ. ಇಲ್ಲ ನಮಗೆ ಟೈಮ್ ಆಗ್ಬಿಡುತ್ತೆ ಕೆಲಸ. ಅಣ್ಣ ಪ್ಲೀಸ್ ಅಣ್ಣ, ಅವನು ದೊಡ್ಡ ರೌಡಿ ಇದ್ದಂಗೆ ಇದ್ದಾನಣ್ಣ. ಅವನು ಸೀಟ್ ಬೆಲ್ಟ್ ಹಾಕೊಂಡ್ಬಿಡೋಣ. ನನಗೆ ಬೇರೆ ಓಡ್ಸಕ್ ಬರಲ್ಲ, ನನಗೆ ಈ ಕಣ್ಣು ಬೇರೆ ಪ್ರಾಬ್ಲಮ್ ಐತೆ. ಅವ್ನು ಸಡನ್ ಆಗಿ ಅಡ್ಡ ಬಂದ್ಬಿಟ್ಟಣ, ಅವನು ಗುದ್ಬಿಟ್ಟ ಅವನಿಗೆ. ಅದಕ್ಕೆ ಅವನು ಅಲ್ಲೇ ರೋಡಲ್ಲೇ ಮಲಗ್ಬಿಟ್ಟ. ಅದಕ್ಕೆ ಈಗ ಅವನು ಏನ್ ಮಾಡ್ತಾನೆ ಏನೋ ಗೊತ್ತಿಲ್ಲ. ನನ್ನ ಹತ್ರ ಲೈಸೆನ್ಸ್ ಬೇರೆ ಇಲ್ಲ ಅಣ್ಣ. ಅದಕ್ಕೆ ನಮ್ಮ ಹತ್ರ ಇಲ್ವಾ ಕಾರ್ ಲೈಸೆನ್ಸ್? ನಾನು ಯಾಕೆ ಮಾಡ್ತಾನೆ ಅಣ್ಣ ಪ್ಲೀಸ್ ಅಣ್ಣ ಸ್ವಲ್ಪ ಹೆಲ್ಪ್ ಮಾಡೋಣ. ಇವಾಗ ಏನ್ ಮಾಡ್ದ ಅಂತ ಗೊತ್ತಾಯ್ತಿಲ್ಲ ಅಣ್ಣ. ಅದಕ್ಕೆ ನಾನು ಅಲ್ಲೇ ಬಂದ್ಬಿಡಿ, ಅವ್ನು ಅಲ್ಲೇ ಇದ್ದ ಆವಾಗ್ಲೇ ಮಾತಾಡ್ಕೊಂಡ್ ಬಂದ್ಬಿಡೋಣ ಒಂದು 5 ನಿಮಿಷ. ಸುಮ್ನೆ ಹೇಳಿದ ಸುಮ್ಮನೆ ನಮ್ಮ ಕೆಲ್ಸಕ್ಕೆ ಟೈಮ್ ಅಣ್ಣ. ಅಲ್ಲೊಬ್ಬ ಅವ್ನು ಕಾಯ್ತಾ ಇದ್ದಾನ, ಅವ್ರು ರೌಡಿ ಬೇರೆ ಅಂತ ಅಣ್ಣ. ಅವನು ಚೈನ್ ಗೀನ್ ಎಲ್ಲ ಹಾಕೊಂಡವನು ಅವನು. ಅದಕ್ಕೆ ಟೈಮ್ ಆಗ್ಬಿಡುತ್ತೆ. ಅವ್ನು ಚೈನ್ ಎಲ್ಲ ಹಾಕೊಂಡ್ಬಿಟ್ಟಾನ, ಹೋದ್ರೆ ಹೊಡೆದಾಕ್ಬಿಡ್ತಾನೆ ಅಂತ ಭಯ ಆಗ್ತೈತಣ್ಣ. ಅದಕ್ಕೆ ನೀವ್ ಈ ಏರಿಯಾದವ್ರೆ ಅಲ್ವಾ, ಏನಾದ್ರು ಸ್ವಲ್ಪ ಮಾತಾಡಿದ್ರೆ ಅಣ್ಣ ಪ್ಲೀಸ್ ಅಣ್ಣ. ಆಮೇಲೆ ಬಂದ್ಬಿಟ್ಟು ಇಂಟರ್ವ್ಯೂ ಮಾಡ್ಬಿಡ್ತೀನ ಒಂದ್ 10 ನಿಮಿಷ ಅಣ್ಣ. ಟೈಮ್ ಆಗ್ಬಿಡುತ್ತೆ ಕೆಲ್ಸಕ್ಕೆ. ಅಣ್ಣ ಪ್ಲೀಸ್ ಅಣ್ಣ ಮಾಡ್ಬೇಡ. ಇಲ್ಲ ನಿಲ್ಸಿ ನೀವು. ಅವ್ನಿಗೆ ಹೇಳ್ಬಿಡಣ. ಇಲ್ಲ ನಮಗೂ ಗೊತ್ತಾಗಲ್ಲ, ನಮ್ಗೆ ಟೈಮ್ ಆಗ್ಬಿಡುತ್ತೆ. ಫೇಮಸ್ ಅಲ್ವಾ ನಮ್ಗೆ ನಮ್ಮ ಇದಕ್ ಮಾತ್ರ ಫೇಮಸ್. ನೀವ್ ಒಂದ್ ಮಾತು ಹೇಳ್ಬಿಡ ಅವ್ನಿಗೆ. ಏನಪ್ಪ ಲೈಸೆನ್ಸ್ ಇಲ್ಲಪ್ಪ, ಏನೋ ಅವ್ನ್ ಕಣ್ ಕಾಣಿಸಲ್ಲ ಪಾಪ ಗುದ್ಬಿಟ್ಟಿದಾನೆ ಅಣ್ಣ ಅಂತ ಹೇಳ್ಬಿಡಣ ಸ್ವಲ್ಪ ಪ್ಲೀಸ್ ಅಣ್ಣ. ನಮಗ್ ಗೊತ್ತಾಗಲ್ಲ ರೀ, ನಮ್ಗೆ ಅಲ್ಲ ಅವನು ಆ ಬೈಕ್ ಕೆಮ್ಮಲ್ ಬೇರೆ ಬರ್ತೈತೆ ನನಗೆ. ನಮ್ಗೆ ಕೆಲ್ಸಕ್ಕೆ ಹೋಗ್ಬೇಕು ಟೈಮ್ ಆಗ್ಬಿಡುತ್ತೆ, ಅಲ್ಲಿ ಬೈತಾರ ನಮ್ಗೆ. ನಾವೇನೋ ಇಲ್ಲಿ ಹೋಗ್ಬಿಟ್ಟು ಅವ್ರ ಹತ್ರ ಹೇಳ್ಬಿಡಿ ನೀವು ಈ ತರ ನನ್ ಕ್ರೇಜಿ ವೆಂಕಿ ಪಾಪ ಏನೋ ನಮ್ ಸಬ್ಸ್ಕ್ರೈಬರ್ ಏನೋ ಹೊಡೆದು ಏನೋ ಗುದ್ಬಿಟ್ಟಿದಾರ ಪಾಪ, ಲೈಸೆನ್ಸ್ ಇಲ್ಲ ಕ್ಷಮಿಸ್ಬಿಡಿ ಅಂತ ಒಂದು ಮಾತು ಹೇಳ್ಬಿಡೋಣ. ಇಲ್ಲಾಂದ್ರೆ ಅವ್ನು ಆಮೇಲೆ ಪೊಲೀಸ್ ಸ್ಟೇಷನ್ ಕೇಸ್ ಗೀಸು ಅಂತ ಹೋದ್ರೆ ನನಗೇನಾರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಅದಕ್ಕೆ ಅಣ್ಣ ಪ್ಲೀಸ್ ಅಣ್ಣ ಒಂದ್ ಹೆಲ್ಪ್ ಮಾಡೋಣ. ನಮಗ್ ಗೊತ್ತಾಗಲ್ಲ ಅಣ್ಣ ಗೊತ್ತಾಗುತ್ತೆ ಬರೋಣ. ನೀವೇನಿಲ್ಲ ಒಂದ್ 4 ಮಾತು ಹೇಳೋ ಅವ್ರಿಗೆ. ಈ ತರ ನಾನು ಕ್ರೇಜಿ ವೆಂಕಿ ನಾನು ಗೊತ್ತಲ್ಲ ನಿಮ್ಗೆ. ಇಲ್ಲ ನಿಲ್ಸೋಣ, ನೀವು ಇಳ್ಕೋಬೇಕು. ಹೇಳಿಲ್ಲ ಅವ್ರಿಗೆ ಕ್ರೇಜಿ ವೆಂಕಿ ಅಂತ ಹೇಳೋಣ. ನೀನು ಟೈಮ್ ಆಗ್ಬಿಡುತ್ತೆ ಕೆಲ್ಸಕ್ಕೆ. ನಾವು 9 ಗಂಟೆಗೆ ಹೋಗ್ಬೇಕು. ಇವಾಗ ಇನ್ನು 7:30 ಅಷ್ಟೇ ಅಣ್ಣ ಟೈಮ್. ಟೈಮ್ ಆಗ್ಬಿಟ್ಟು ನಿಲ್ಸೋಣ. ಪ್ಲೀಸ್ ಅಣ್ಣ ಒಂದ್ 10 ನಿಮಿಷ ಮಾತಾಡ್ಕೊಂಡ್ ಬಂದ್ಬಿಡೋಣ. ನಿಲ್ಸೋಣ ನೀವು ಮಾಡ್ಬೇಡಣ ಪ್ಲೀಸ್ ಅಣ್ಣ, ಭಯ ಆಗ್ತೈತೆ ಅಣ್ಣ. ನಿಲ್ಸೋಣ ಅವನು ಹೊಡೆದ್ಗಿಡ್ದು ಬಿಟ್ಟಿದ್ದಾನೆ. ಏನು ಹೊಡೆಯ ನಿಲ್ಸೋಣ. ಅವ್ನು ರೌಡಿ ಅಂತ ಅಣ್ಣ. ಅವನು ಚೈನೆಲ್ಲ ತಪ್ಪ ಹಾಕೊಂಡಿದ್ದ. ಯಾರೋ ವಾಕಿಂಗ್ ಮಾಡ್ತಾವನ ಅಂಕಲ್ ಅವನು. ನಾನು ಟೈಮ್ ಆಗ್ಬಿಡುತ್ತೆ ನನಗೆ. ನನ್ನ ಅಡ್ಗೋವೆ ನಮಗ್ ಟೈಮ್ ಆಗ್ಬಿಡುತ್ತೆ. ನಿಲ್ಸೋಣ ನೀವು. ತಿರ್ಗಿಸ್ಬೇಡ ಬಿಡೋಣ ಸೇರಿಂಗು. ಅವ್ರ ಹತ್ರ ಹೋಗಿ ಬಂದ್ಬಿಡೋಣ ಒಂದ್ 10 ನಿಮಿಷ ಅಷ್ಟೇ. ಟೈಮ್ ಆಗ್ಬಿಡುತ್ತೆ ನಮ್ಗೆ. ಆಮೇಲೆ ಬಂದಿದ ತಕ್ಷಣ ಇಂಟರ್ವ್ಯೂ ಮಾಡ್ಬಿಡ್ತೀನಿ ನಿಮ್ದು. ಏನಾಗಲ್ಲ ನಿಮ್ಗೆ. ಬೇಡ ಬಾರಣ ಹಂಗ್ ಮಾಡ್ಬಿಡಕಣ. ನಿಲ್ಸೋಣ ನೀವು. ಅಣ್ಣ ಬೇಡ ಅಣ್ಣ, ಅವ್ನು ಬೈತಾನ. ಆಮೇಲೆ ಟೈಮ್ ಆಗ್ಬಿಟ್ಟು ನಿಲ್ಸೋಣ ನೀವು. ಏನಕ್ಕೆ ಟೈಮ್ ಆಗುತ್ತಣ್ಣ? ಈಗ ನಮಗ್ ಟೈಮ್ ಆಗುತ್ತೆ. ಆಯ್ತು ರೀ. ಅಲ್ಲ ಒಂದ್ 10 ನಿಮಿಷ ಮಾತಾಡ್ಕೊಂಡ್ ಬರ್ಬೋದಾಗಿತ್ತಲ್ಲ ಅಣ್ಣ. ನಿಲ್ಸೋಣ ನೀವು. ನಿಲ್ಸೋಣ ನೀವು. ಅವನು ರೌಡಿಸಮ್ ಅಂತಣ್ಣ. ಅವನು ಫುಲ್ ಇದೆಲ್ಲ ಚೈನ್ ಎಲ್ಲ ಹಾಕೊಂಡ್ಬಿಟ್ಟಿದ್ದಾನೆ ಅದ್ರಲ್ಲಿ. ತೆಗಿಯೋಣ ನೀವು. ಏನ್ ತೆಗಿಬೇಕಣ್ಣ? ಡೋರ್ ತೆಗೀರಿ. ದೂರ ಅಲ್ಲ ಅಣ್ಣ, ಲೋದ್ನಲ್ಲಿ ತೆಗಿತೀನಿ ಬಾರಣ ಪ್ಲೀಸ್ ಅಣ್ಣ. ಹಂಗ್ ಮಾಡ್ಬಿಡಕಣ್ಣ ಬಾರಣ. ಅವ್ನು ರೌಡಿ ಅಂತ ಅಣ್ಣ ಅವನು. ಪರವಾಗಿಲ್ಲ ನಿಲ್ಸೋಣ. ನಾವು ಕುಣಿಗಲ್ಲ ಅವ್ರ ಅಣ್ಣ ಹಿಂಗ್ ಮಾಡ್ಬೇಡ. ಇವಾಗ ಅವ್ನ ಏನಾರು ಮಾಡ್ತಾನೆ ಹೋಗ್ಲಿ. ನಮಗ್ ಟೈಮ್ ಆಗ್ಬಿಡುತ್ತೆ ಕೆಲ್ಸಕ್ಕೆ. ಏನ್ ಟೈಮ್ ಆಗ್ತದಣ್ಣ?
ಅಲ್ಲ ಅವ್ನಿಗೆ ಏನಾರ ಒಂದ್ ಮಾತು ಹೇಳ್ಬಿಟ್ಟು ಬಂದ್ಬಿಡೋಣ. ನಾನು ಹೇಳೋದು ತೆಗಿ ಒಂದ್ ಮಾತು ಹೇಳ ಅವ್ನ್ಗೆ. ನಮ್ ಸಬ್ಸ್ಕ್ರೈಬರ್ ಅವನು, ನಮ್ಮ ಇದ ಅವನು ಏನೋ ಅಪ್ಪಿ ತಪ್ಪಿ ಏನೋ ಗುದ್ಬಿಟ್ಟಿದ್ದಾನ ಪಾಪ, ಅವ್ನಿಗೆ ಏನೋ ಗೊತ್ತಾಯ್ತಿಲ್ಲ ಅಂತ ಹೇಳ್ಬಿಡೋಣ. ಫಸ್ಟ್ ಕಣ್ ಬೇರೆ ಕಾಣಿಸಲ್ಲ ಅದಕ್ಕೆ ತೆಗಿಯೋಣ ನೀವು. ಅಣ್ಣ 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 ಮಾಡ್ಬಿಡಕಣ ಅಣ್ಣ, ಪಾಪ ರಿಸ್ಕ್ ಅಲ್ಲಿ ಇದೀರಣ್ಣ, ಕಾಪಾಡೋಣ ಅಣ್ಣ 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 ಬಾರಣ್ಣ ಪ್ಲೀಸ್ ಅಣ್ಣ, ಹಂಗ್ ಮಾಡ್ಬಿಡೋಣ. ಅವ್ನ್ ಬೇರೆ ಕಾಯ್ತವ್ನ ಅವ್ನ್ ಬೇರೆ ಪೊಲೀಸ್ ಸ್ಟೇಷನ್ಗೆಲ್ಲ ಹೋಗ್ತೀನಿ ಅಂತವ್ನಣ್ಣ. ಸ್ವಲ್ಪ ಬಂದ್ಬಿಟ್ಟು ಹೇಳ್ಬಿಡಣ ನಾನ್ ಗುದ್ದಿಲ್ಲ ಅಂತ ಹೇಳ್ಬಿಡಣ. ಹೋಗ್ಬೇಕು ಟೈಮ್. ನೀನೇನಿಲ್ಲ ಪಾಪ ಅವ್ನ್ ಗುದ್ದಿಲ್ಲ, ನಾನ್ ಗುದ್ದಿದ್ದು. ನಮಗ್ ಟೈಮ್ ಆಗ್ಬಿಡುತ್ತೆ ಕೆಲ್ಸಕ್ಕೆ, 9 ಗಂಟೆಗೆ ಹೋಗ್ಬೇಕು ನಾನು, ಇಲ್ಲಾಂದ್ರೆ ಇದ್ ಮಾಡ್ಬಿಡ್ತಾರೆ. ಒಪ್ಕೊಂತೆ ಅಲ್ಲಿ ಬಂದ್ಬಿಟ್ಟು ಸ್ವಲ್ಪ ಏನು ನಾನೇ ಗುದ್ದಿದ್ದು ಅವ್ರು ಗುದ್ದಿಲ್ಲ ಅಂತ. ಅಲ್ಲ ಅಣ್ಣ ನಮಗ್ ಟೈಮ್ ಆಗ್ಬಿಡ್ತದೆ, ನೀವು ಡೌಟ್ ತೆಗೀರಿ. ಅವನಿಗೂ ಟೈಮ್ ಆಗ್ಬಿಡ್ತದಲ್ಲ, ಆಮೇಲೆ ಅವ್ನು ಸ್ಟೇಷನ್ಗೆ ಹೋಗ್ಬಿಟ್ರೆ ಏನ್ ಮಾಡೋದ? ಹೋಗಲ್ಲ ತೆಗಿಯೋಣ ನೀನು. ಅಲ್ಲ ಇವಾಗ ನೀನೇ ಓಡಿಸಿ ಗುದ್ದಿದ್ಯಾ ಅಂತ ಹೇಳ್ತೀಯ ಸ್ವಲ್ಪ ಅವ್ರಿಗೆ. ಅಣ್ಣ ನಾನು ಕಾರ್ ಓಡ್ಸಕ್ಕೆ ಬರೋದು ನಾನೇ. ನೀನ್ ಹೇಳ ಅವ್ರಿಗೆ ಈ ತರ ಏನೋ ನಾನು ಕಲಿತಾ ಇದ್ದೆ ಪಾಪ, ಹೇಳ್ಕೊಡಿ ಅಂತ ಹೇಳಿದ್ದೆ, ಹೇಳ್ಕೊಡಕ್ಕೆ ಅಂತ ಬಂದಿದ್ರು, ಈ ತರ ಗುದ್ಬಿಟ್ಟೆ ಅಂತ ಹೇಳ್ಬಿಡಣ ಪ್ಲೀಸ್ ಅಣ್ಣ. ವೆಂಕಿ ಅಣ್ಣ ಅಣ್ಣ ಹಂಗ್ ಮಾಡ್ಬೇಡ ವೆಂಕಿ ಅಣ್ಣ. ನೀನ್ ನೋಡ್ರ ಅಯ್ಯೋ ಪಾಪ ಅನಿಸ್ತಿದೆ. ಏನೋ ನೀನ್ ಇಂಟರ್ವ್ಯೂ ಮಾಡೋಣ ಅಂತ ಬಂದ್ರೆ ಅಲ್ಲಿ ಹಂಗ ಆಗೋಯ್ತು. ಅಣ್ಣ ನಿನ್ ಕಾಲ್ ಇಟ್ಕೊಂತೀನಿ ನಿನ್ ಕಾಲ್ ಇಟ್ಕೊಂತೀನಿ ಅಲ್ಲಿ ಸ್ವಲ್ಪ ಬರೋಣ. ಅವ್ನ ಅಡ್ಡ ಬಂದ್ಬಿಟ್ಟ, ಅವ್ನ ಏನ್ ಮಾಡ್ಲಿ ಅಣ್ಣ? ಡೋರ್ ತೆಗಿಯೋಣ ನೀನು. ಯಾಕಣ್ಣ ಹೋಗ್ಬೇಕು ಅರ್ಜೆಂಟ್. ಎಲ್ಲಿಗೆ ಹೋಗ್ತೀರಾ? ಮನೆಗೆ ಏನಕ್ಕೆ ಹೋಗ್ತೀರಾ? ಬನ್ನಿ ಅಲ್ಲಿ ಸುಮ್ಮನೆ ಬರೋಣ. ಹೋಗ್ಬಿಟ್ಟಲ್ಲ ಹಂಗೆ ಬರ್ತಾ ಒಂದ್ ಕಾಫಿ ಕುಡ್ಕೊಂಡು ಹಂಗೆ ಮೆತ್ತಗ್ ಬರೋಣ ಬಾರೋಣ. ಈ ಸಮೋಸ ಏನಾರು ತಿಂತೀರಾ? ಬೆಳಗ್ಗೆ ಸಮೋಸ ತಿನ್ಕೊಂಡ್ ಬರೋಣ. ಡೋರ್ ತೆಗಿಯೋಣ, ಡೋರ್ ಅಂತ ತೆಗಿಯೋಣ ನೀನು. ಅಲ್ಲ ಈಗ ಅವನಲ್ಲಿ ಕಾಯ್ತವನಲ್ಲ ಅಣ್ಣ, ನನ್ ಕಾಲ್ ಮೇಲೆ ಕೇಸ್ ಗೀಸ್ ಹಾಕ್ಬಿಟ್ರೆ? ಇಲ್ಲ ನೀನ್ ಡೋರ್ ತೆಗೀರಿ ಹೇಳ್ತೀನಿ. ಕೇಸ್ ಏನ್ ಹಾಕಲ್ವ ಅವನು? ಹಾಕಲ್ಲ, ತೆಗಿಯೋಣ ನೀನು. ಡೋರ್ ತೆಗಿಯೋಣ. ಅವನು ಚೈನ್ ಬಾರ್ ಹಾಕೊಂಡು ದಪ್ಪದು ಅಂಕಲ್, ಅವನು ರಾಜಕೀಯದಲ್ಲಿ ಇದಾನ ಅನ್ಸುತ್ತೆ. ಏನಾರ ತೆಗಿಯೋಣ ನೀನು. ಓಪನ್ ಮಾಡೋಣ ಪ್ಲೀಸ್ ಅಣ್ಣ, ಹೆಲ್ಪ್ ಮಾಡೋಣ. ಹೆಲ್ಪ್ ಮಾಡೋಣ. ದಮ್ಮ ಹೇಳ್ತಿರೋಣ. ಕೆಂಗೇರಿಯಿಂದ ಬಂದಿದ್ದಾನೆ ನಾನು, ಓಪನ್ ಮಾಡೋಣ. ಕೆಂಗೇರಿಯಿಂದ ಬಂದಿದ್ದಾಳೆ ನಾನು. ಅವನಲ್ಲಿ ಬರುವಾಗ ಅಡ್ಡ ಬಂದ್ಬಿಟ್ಟಣ. ಪ್ಲೀಸ್ ಅಣ್ಣ ಒಂದ್ ಹೆಲ್ಪ್ ಮಾಡೋಣ. ವೆಂಕಿ ಅಣ್ಣ ನೀನ್ ಹೇಳು. ನಾನ್ರಿ ನಾನು ಕ್ರೇಜಿ ಸ್ಟಾರ್ ವೆಂಕಿ ಅಂತ ಹೇಳ್ಬಿಡೋಣ ನೀನು. ನೀನು ನಮ್ ಟೈಮ್ ಬರ್ತದೆ. ಅವ್ನಿಗೆ ಹೇಳ್ಬಿಡು, ಒಂದೇ ಒಂದ್ ಮಾತು ಹೇಳ್ಬಿಟ್ಟು ಬಂದ್ಬಿಟ್ಟು ಅವಾಗ ಬಿಟ್ಬಿಡ್ತಾನೆ. ಅವ್ನು ನಿಮ್ ಸಬ್ಸ್ಕ್ರೈಬರ್ ಅನ್ಸುತ್ತೆ. ಏನು ಮಾಡೋಣ ನೀನ್ ತೆಗಿಯೋಣ. ಅವನು ಸಬ್ಸ್ಕ್ರೈಬರ್ ಅಣ್ಣ, ನಿಮ್ ಸಬ್ಸ್ಕ್ರೈಬರು ವೆಂಕಿ ಅಣ್ಣ ಸಬ್ಸ್ಕ್ರೈಬರು ಅಣ್ಣ. ಬಾರಣ ಬೇಡ, ಓಪನ್ ಮಾಡೋಣ ನೀನು. ಯಾಕಣ್ಣ? ಹೇಳ್ತೀನಿ ಓಪನ್ ಮಾಡಿ. ಏನ ಇದು ಡೋರ? ಯಾಕೆ? ನಾನು ಹೇಳ್ತೀನಿ ಓಪನ್ ಮಾಡಿ. ಏನ್ ಹೇಳ್ತೀರಾ? ಓಪನ್ ಮಾಡೋಣ ನೀನು. ನೀವ್ ಹೇಳಿ, ನಾನು ಓಪನ್ ಮಾಡ್ತೀನಿ. ನಮ್ಗೆ ಅಷ್ಟು ಟೈಮ್ ಹೋಗ್ತದೆ. 8:00 ಹೋಗ್ಬೇಕು. ನಮ್ಮ ಮನೇಲಿ ಟಿಫನ್ ಮಾಡ್ತಾರೆ, ಮಾಡ್ಕೊಂಡು ಹೋಗ್ಬೇಕು, ಇಲ್ಲ ಬೈತಾರೆ. ಹೆಂಗೆ ಅಂದ್ರು. ಹೋಟ್ಲಲ್ಲಿ ಪಾರ್ಸಲ್ ಇಸ್ಕೊಂಡು ಹೋಗ್ಬಿಡಣ ಬಿಡಣ. ಓಪನ್ ಮಾಡೋಣ. ಹೋಟ್ಲಲ್ಲಿ ಪಾರ್ಸಲ್ ಇಸ್ಕೊಂಡು ಹೋಗ್ಬಿಡಣ. ಬೇಡ ನೀನು ಇದು ಓಪನ್ ಮಾಡೋಣ ಡೋರ. ಬೇಡ ನಾನು ಕೆಲ್ಸದ ಹತ್ರ ಬಿಡ್ತೀರಣ್ಣ, ಹಿಂಗೆ ಹೋಗ್ಬಿಡಣ ಕೆಲ್ಸದ ಹತ್ರ. ಬೇಡ ಬೇಕಾದ್ರೆ ಹಿಂಗೆ ಡ್ರಾಪ್ ಮಾಡ್ತೀನಿ ನಾನು ನಿನ್ಗೆ ಕೆಲ್ಸದ ಹತ್ರ. ಆಫೀಸ್ ಹತ್ರ ಬಿಡ್ತೀನಿ ಅಣ್ಣ. ಅಣ್ಣ ವೆಂಕಿ ಅಣ್ಣ ಒಂದ್ ಹೆಲ್ಪ್ ಮಾಡೋಣ. ಏನಣ್ಣ ನಿಮ್ ಸಬ್ಸ್ಕ್ರೈಬರ್ಗೆ ನೀನು ಹೆಲ್ಪ್ ಮಾಡಲ್ವಣ್ಣ? ನಿಮ್ ಫಾಲೋವರ್ಸ್ಗೆ ಓಪನ್ ಮಾಡೋಣ. ಡೋರ್ ಓಪನ್ ಮಾಡಿ ಹೇಳ್ತೀನಿ. ಫಾಲೋವರ್ಸ್ಗೆ ಹೆಲ್ಪ್ ಮಾಡ್ತೀಯ ಮಾಡಲ್ವಾ ನೀನು? ಅಲ್ಲ ನಾ ಡೋರ್ ಓಪನ್ ಮಾಡಿ ಹೇಳ್ತೀನಿ. ನಿಮ್ ಫಾಲೋವರ್ಸ್ಗೆ ಹೆಲ್ಪ್ ಮಾಡ್ತೀರಾ ಮಾಡಲ್ವಾ? ನಾನು ಬಂದಿತ್ತಪ್ಪ. ಇವಾಗ ನಾನು ಅಲ್ಲಿಂದ ಬಂದಿದ್ದ ತಪ್ಪ ಅಣ್ಣ. ಅವ್ನ್ ಬಂದು ಅಡ್ಡ ಬಂದ್ಬಿಡೋಣ. ಏನ್ ಮಾಡ್ಲಿ ಅಣ್ಣ? ಓಪನ್ ಮಾಡಿ ಡೋರ್ ನೀವು. ಯಾಕಣ್ಣ? ಹೇಳ್ತೀನಿ ಓಪನ್ ಮಾಡಿ. ಏನ್ ಹೇಳ್ತೀರಾ? ಓಪನ್ ಮಾಡೋಣ ಡೋರ್. ಮನೇಲಿ ಇಡ್ಲಿ ಸಾಂಬಾರ್ ಎಲ್ಲ ಮಾಡ್ತಿದ್ರ ತಾನೆ, ಇನ್ನೇನ್ ಹೇಳ್ತೀರಣ್ಣ ಆರ್ಡ್ರು? ಅಲ್ಲ ನೀವು ಡೋರ್ ಓಪನ್ ಮಾಡಿ. ಸಮೋಸ ಏನಾರು ಹೇಳ್ಬೇಕಾ? ಬೇಡ, ಓಪನ್ ಮಾಡೋ ಡೋರ್ ನೀವು. ನೀವೇನೇ ಹೇಳ್ತೀನಿ ಅಂದ್ರಲ್ಲ ಹೇಳಿ. ಅದೇ ಡೋರ್ ಓಪನ್ ಮಾಡಿ. ಡೋರ್ ಓಪನ್ ಮಾಡಿದ್ರೆ ಹಂಗ ಹೋಗ್ಬಿಟ್ರೆ ಏನ್ ಮಾಡ್ಲಿ? ಆಮೇಲೆ ಹೋಗಲ್ಲ ಕಣ್ ಮಾಡೋಣ. ಪಕ್ಕ ಹೋಗಲ್ವಾ? ಪಕ್ಕ ಹೋಗಲ್ಲ. ಮತ್ತೆ ಅವನಿಗೆ ಏನ್ ಹೇಳೋಣ ಇವಾಗ? ಅಣ್ಣ ನೀನ್ ಡೋರ್ ಓಪನ್ ಮಾಡೋಣ ಹೇಳ್ತೀನಿ. ಒಂದ್ಸಲಿ ಮಾತಾಡ್ಕೊಂಡ್ ಬಂದ್ಬಿಡೋಣ. ಅಲ್ಲ ನೀನ್ ಓಪನ್ ಮಾಡೋ ಮೇಲೆ ಮಾತಾಡೋಣಂತೆ. ಫಸ್ಟ್ ಓಪನ್ ಆಗ್ತಾ ಇಲ್ಲ ಇದು. ಏನಣ್ಣ ನೀವು ಓಪನ್ ಮಾಡಿ ಹೇಳ್ತೀನಿ. ಫುಲ್ ಟೆನ್ಷನ್ ಆಗ್ಬಿಟ್ಟಿದ್ದೀರ ಅವ್ರಿಗೆ ಬಂದು ಏನ್ ಮಾಡ್ತಾರೆ? ನೀನ್ ನನ್ ಟೆನ್ಷನ್ ಕೊಡ್ತೀವಿ. ಓಪನ್ ಮಾಡಿ. ನೀನು ವೆಕ್ಕಿ ಅಲ್ವಾಡ, ನೀನ್ ವೆಕ್ಕಿ ಅಲ್ಲ ಅಂತ ಹೇಳ್ಬಿಡೋಣ ಅವ್ರಿಗೆ. ಸಬ್ಸ್ಕ್ರೈಬ್ ಸರ್, ನಮ್ ಸಬ್ಸ್ಕ್ರೈಬರ್ ಗೊತ್ತಿಲ್ಲ ಗುದ್ಬಿಟ್ಟವನ ಅಂತ ಹೇಳೋಣ. ಒಂದ್ ನಿಮಿಷ ಅಣ್ಣ ಅದೆಲ್ಲ ಬರಲ್ಲ ಬಿಡೋಣ, ನಾನು ತೆಗೆದ್ರೆ ಬರೋದು. ಹೆಲ್ಪ್ ಮಾಡೋಣ ದಯವಿಟ್ಟು. ನಿನ್ಗೋಸ್ಕರ ನಾನು ಅಲ್ಲಿಂದ ಬಂದಿದ್ದೀನಿ. ಏನು ದಯವಿಟ್ಟು ಡೋರ್ ಓಪನ್ ಮಾಡಿ. ನೀನ್ ದಯವಿಟ್ಟು ಅಲ್ಲಿ ಬಂದು ಒಂದ್ ಮಾತಾಡ್ ನೋಡು. ಅವ್ನ್ ರೌಡಿ ಅಂತೆ, ಅವ್ನೇನ ನೀನ ನಾನು ನೋಡೇ ಬಿಡೋಣ ಅಂತ ಹೇಳ್ಬಿಟ್ಟು ನೀನ್ ಓಪನ್ ಮಾಡಿ ಡೋರ. ಅಲ್ಲಿ ಬಂದು ಮಾತಾಡ್ತೀರಾ? ಏನಂತ ಮಾತಾಡ್ತೀರಾ? ಓಪನ್ ಮಾಡಿ ಹೇಳ್ತೀನಿ. ಏನಂತ ಹೇಳ್ತೀರಾ? ಏನೋ ಮಾತಾಡ್ತೀನಿ. ಡೋರ್ ಓಪನ್ ಮಾಡಿ. ಏನಂತ ಹೇಳ್ತೀರಾ ಫಸ್ಟ್ ಹೇಳಿ. ಮಾತಾಗಿರ್ಬೇಕು. ನಾನು ಈ ತರ ವೆಂಕಿ, ನಾನು ಕ್ರೇಜಿ. ಓಪನ್ ಮಾಡಿದ್ರೆ ಹಂಗೆ ಮಾತಾಡಿ ಅಂದ್ರೆ
ಇಲ್ಲ ಅದು ಓಪನ್ ಮಾಡೋದೇನು ಮಾತಾಡ್ಬೇಕಾಗಿಲ್ಲ, ಇಲ್ಲೇ ಮಾತಾಡ್ಬೋದು. ನಾನು ಕೇಳಿಸುತ್ತೆ ಮಾಡಿ ಡೋರು ತೆಗಿಬೇಕಲ್ಲ. ಅಲ್ಲಣ್ಣ ಅಲ್ಲಿಂದ ಮಾತಾಡೋದು ಬೇಡ, ಇಲ್ಲಿಂದಾನೇ ಮಾತಾಡಿ, ನನಗೆ ಕೇಳಿಸುತ್ತೆ ಚೆನ್ನಾಗಿ ಕಿವಿ. ನೀವು ದೂರದಿಂದ ಹೋದ್ರೆ ನಾನು ಕೇಳಿಸಲ್ಲ. ಕೇಳಿಸ್ತದ ನಾನು ಈಗ ಓಪನ್ ಮಾಡಿ ಡೋರ್ ಇದು. ಈಗ ನೀವು ಬರಲ್ವಾ? ಯಾರು ಅಲ್ಲಿಗೆ ಬರಲ್ವಾ? ನಮ್ಮ ಕೆಲ್ಸಕ್ಕೆ ಟೈಮ್ ಹೋಗ್ತಾರೆ. ಮತ್ತೆ ಅವ್ರು ಏನು ಮಾಡೋದು? ರೌಡಿ ಅಂತೆ ಅವರು, ರೌಡಿ ಅಂತೆ ಅವರು. ಅಲ್ಲ ನಮ್ಗೆ ಏನೋ ಗೊತ್ತು, ನಾವು ರೋಡಿ ಜಾಂಬು ಹೊತ್ಕೊಂಡು ನಮ್ಗೆ ಹೋಗೋದೇ ಇಲ್ಲ. ಅಲ್ಲ ನೀನು ಹೇಳಿ ಸ್ವಲ್ಪ, ನಾನು ವೆಂಕಿಯಪ್ಪ. ನಮ್ಗೆ ಕೇಳ್ತಾರ, ನಮ್ಗೆ ಇದು ಮಾಡಿ ನಾವು ಡ್ಯಾನ್ಸ್ ಸ್ಟಾರ್ ವೆಂಕಿ ಅಂತ ಹೇಳ್ಬಿಡೋಣ ನೀನು. ನಮ್ಗೆ ನಾವು ನಾವು ಹೋಗೋದೇ ಇಲ್ಲ. ಅಲ್ಲಣ್ಣ ಇವಾಗ ನೀನು ಹೇಳು, ನಾನು ಈ ಥರ ಡ್ಯಾನ್ಸ್ ಸ್ಟಾರ್ ವೆಂಕಿ ನಾನು ಏನೋ ಪಾಪ ನಮ್ಮ ಇಂಟರ್ವ್ಯೂ ಮಾಡಕ್ಕಂತ ಬರ್ತಾಯಿದ್ರು, ಗುದ್ಬಿಟ್ರು, ಬೇಜಾರು ಮಾಡ್ಕೋಬೇಡಿ ಬಿಡಿ ಅಂತ ಹೇಳ್ಬಿಟ್ಟು ಬಂದ್ಬಿಡು ನೀನು ಅಷ್ಟೇ. ನಮ್ಮ ಮಾತು ಕೇಳೋಣ, ನೀನು ಓಪನ್ ಮಾಡಿ. ಯಾಕೆ ಕೇಳಲ್ಲ ಅಣ್ಣ? ನೀನು ಎಷ್ಟು ಫೇಮಸ್ ಆಗಿದೆಯಾ ಏನಣ್ಣ ನೀನು? ಮನೇಲಿ ನಮ್ಮ ಅವ್ರು ಬೈತಾರೆ, ಯಾಕಪ್ಪ ಹೋಗಿದ್ದೆ ನೀನು, ನಿನ್ ಪಡಿ ನೀನು ಹಚ್ಕಡೆ ಇರಬೇಕು ಅಂತ. ಯಾಕೆ ಬೇಕಾವೆಲ್ಲ, ನಾನು ಎಲ್ಲೂ ಹೋಗಲ್ಲ ಅಣ್ಣ. ಅದಕ್ಕೆ ನೀವು ಕೈ ಮುಗಿತೀನಿ, ನೀನು ಕಾಲು ಬಿದ್ದು ಬರೋವಾಗ ಹಿಂಗೆ ಆಗ್ಬಿಡ್ತಲ್ಲ, ಏನು ಮಾಡೋದಣ್ಣ? ಬೇಕಾದ್ರೆ ನೀವು ಡೋರ್ ಓಪನ್ ಮಾಡಿಬಿಡಿ ಅಣ್ಣ. ಮಾಡಿದ್ರೆ ಏನು ಮಾಡ್ತೀರಾ? ಅವನ ಹತ್ರ ಬಂದು ಮಾತಾಡ್ತೀರಾ? ಡೋರ್ ಓಪನ್ ಮಾಡಿ ಅಣ್ಣ. ಅದೇ ಅವನ ಹತ್ರ ಬಂದು ಮಾತಾಡ್ತೀರಾ? ಓಪನ್ ಮಾಡಿದ್ರೆ ಮಾಡಿ ಪಕ್ಕ ಮಾತಾಡ್ತೀರಾ? ಮಾಡಿ. ಪ್ರಾಮಿಸು ಪ್ರಾಮಿಸ್ ಮಾತಾಡ್ತೀರಾ? ಏನು ಹೇಳ್ತೀರಾ ಅವ್ನಿಗೆ? ನಾನು ಹೇಳ್ತೀನಿ, ನೀವು ಓಪನ್ ಮಾಡಿ. ನನ್ನ ಹತ್ರ ಡ್ಯಾನ್ಸಿಂಗ್ ಸ್ಟಾರ್ ವೆಂಕಿ ಏನೋ ಪಾಪ ಬರೋವಾಗ ಗುದ್ಬಿಟ್ಟಿದ್ದಾರೆ, ಕ್ಷಮಿಸ್ಬಿಡಿ ಅಂತ ಹೇಳ್ತೀರಾ? ಹೇಳ್ತೀನಿ ಓಪನ್. ಆಮೇಲೆ ಅವ್ರೇನಾರು ನೀನೇ ಕಾರ್ ಓಡಿಸಿದಂದ್ರೆ ನಾನೇ ಓಡಿಸಿದ ಅಂತ ಒಪ್ಕೊಂತೀರಾ? ಓಪನ್ ಮಾಡಿ. ಒಪ್ಕೊಂತೀರಾ? ನಮ್ಮ ಕಾರೇ ಓಡ್ಸಕ್ ಬರೋಲ್ಲ, ನಾವೇನು ಇದೇ ಇವಾಗ ಓಡ್ಸಕ್ ಬರಲ್ಲ, ಅದಕ್ಕೆ ಗುದ್ಬಿಟ್ಟೆ ನಿಮ್ಮನ್ನ ಅಂತ ಹೇಳ್ಬಿಡಿ ಅವ್ನಿಗೆ. ಅವಾಗ ಸರಿ ಇದು ಮಾಡ್ರೆ ಏನು ಮಾಡ್ತೀರಾ? ನಿಮ್ಮನ್ನೇನು ಮಾಡಲ್ಲ ಅಣ್ಣ. ಆಮೇಲೆ ನಾನು ಬಂದು ನಾನು ಬಿಡಿಸ್ಕೊಂಬತ್ತೀನಿ ಬೇಕಾರೆ, ಲಾಯರ್ನ ಇಟ್ಬಿಟ್ಟು. ಬೇಡ, ನೀವು ಡೋರ್ ಓಪನ್ ಮಾಡಿ. ಲಾಯರ್ನ ಎಲ್ಲ ಮಾತಾಡ್ತೀನಿ ನಾನು ಬೇಕಾರೆ. ಏನೋ ಈ ತರ ಕಲ್ಸ್ಕೊಡ್ತಾ ಇದ್ದೆ ಸರ್ ಗಾಡಿ, ಅವ್ರು ಸಡನ್ ಆಗಿ ಏನೋ ರಿಸರ್ಚ್ ಮಾಡಕ್ಕಂತ ಬಂದ್ರು ಸೈಡ್ಗೆ, ಹಂಗೆ ಗುದ್ಬಿಟ್ಟೆ ಸರ್ ಅಂತ ಹೇಳ್ಬಿಡೋಣ. ಓಪನ್ ಮಾಡಿ ಸರ್ ಡೋರ್. ಸರಿನಾ? ಓಕೆ ನಾವು ಹೋಗ್ಬಿಡೋಣ. ಡೋರ್ ಓಪನ್ ಮಾಡಿ, ಅಲ್ಲಿಗೆ ಹೋಗ್ತೀರಾ? ಡೋರ್ ಓಪನ್ ಮಾಡಿ, ಅಲ್ಲಿಗೆ ಹೋಗ್ತೀರಾ? ಅಲ್ಲಿ ಸುಮ್ಮನೆ ಅಲ್ಲಿಗೆ ಅವ್ರು ಕಾಯ್ತವ್ರಲ್ಲ. ನಾವು ಟೈಮ್ ಆಯ್ತು, ಕೆಲ್ಸಕ್ಕೆ ಓಪನ್ ಮಾಡೋಣ. ನೀವು ಏನಣ್ಣ ನೀವು ಬೆಳಗ್ಗೆ ಹಿಂಗೆ ಕೊಡ್ತೀರಾ? ನಮ್ಮ ಪಾಡಿ ನಾವು ಕೆಲ್ಸಕ್ಕೆ ಹೋಗೋರು ನಾವು. ಅಲ್ಲ ಈಗ ಅವರು ಟೆನ್ಷನ್ ಆಗ್ಬಿಡ್ತಾರೆ. ನೀವು ಡೋರ್ ಓಪನ್ ಮಾಡಿ ಅಣ್ಣ, ನಾನು ಅರ್ಜೆಂಟ್ ಹೋಗ್ಬೇಕು ಮನೆಗೆ. ಓಪನ್ ಮಾಡೋಣ, ನಿಮ್ಮ ಕಾಲಿಗೆ ಬಿಡ್ಬೇಕು. ನಿನ್ನ ಕಾಲು ನಾನು ಬೀಳ್ತಿಲ್ಲ, ನಾನು ಬಂದು ಕಾಪಾಡೋಣ. ಓಪನ್ ಮಾಡೋಣ. ಕೈ ಮುಗಿತೀನಿ ನಾವು, ಒಂದು ಸ್ವಲ್ಪ ಮಾತಾಡೋಣ. ನಮ್ಮನ್ನ ಯಾಕೆ ಇದು ಮಾಡ್ತೀರ ನಾವು? ಅವ್ನು ಬೇರೆ ಇಟ್ಕೊಂಡು ಸಿಗಾಕೊಂಡು ಆಮೇಲೆ ನನ್ಗೇನಾರು ಜೈಲ್ ಗೀಲ್ಗೆ ಹಾಕ್ಬಿಟ್ರೆ ನಾನು ಏನು ಮಾಡಲಿ ಅಣ್ಣ? ಏನು ಆಗ್ತಾರಣ್ಣ? ನೀನು ಬಂದ್ಬಿಡ, ನೀನು ಒಂದೇ ಒಂದು ಮಾತಾಡ. ನಮ್ಮ ಸಬ್ಸ್ಕ್ರೈಬರು ನಮ್ಮ ಸಬ್ಸ್ಕ್ರೈಬರು ಅವನು ಏನಪ್ಪ ಇಂಟರ್ವ್ಯೂ ಮಾಡೋ ಅಂತ ಬಂದವನೇ, ನೀನೇನೋ ರಿಸರ್ಚ್ ಮಾಡಕ್ ಹೋಗಿ ಅಡ್ಡ ಬಂದಿದ್ದೆ ಅಂತೆಲ್ಲ ಗುದ್ದಿದ್ದಾನೆ ಅಂತ ಹೇಳ್ಬಿಡು. ಇವಾಗ ನೋಡೋಣ, ಹಿಂಗೆ ರೋಡ್ ಇದೆ, ರಿಸರ್ಚ್ ಮಾಡೋಣ ಅಂತ ಹಿಂಗೆ ಬಂದವನ ಸೈಡ್ಗೆ. ನಾನು ಸಡನ್ ಆಗಿ ಕಣ್ ಕಾಣಿಸ್ಲಿಲ್ಲ, ಫಸ್ಟೇ ಲೈಸೆನ್ಸ್ ಬರೋಲ್ಲ ನನ್ನ ಹತ್ರ, ಹೆಂಗೆ ಓಡಿಸೋದು ಗೊತ್ತಿಲ್ಲ. ಅದಕ್ಕೆ ಹೋಗಿ ಗುದ್ದುಬಿಟ್ಟೆ ಅವನಿಗೆ. ಅದಕ್ಕೆ ಅವನು ಇವಾಗ ಹಂಗಂತವನಣ್ಣ, ನಾನು ರೌಡಿ ಕಾಣ, ನಾನು ಶ್ರೀರಾಮ್ಪುರ ರೌಡಿ ಅಂತ. ಅವ್ನು ಯಾರು? ಶ್ರೀರಾಮ್ಪುರ ಇಲ್ಲಿ ಇರೋದಣ್ಣ? ಗೊತ್ತಿಲ್ಲ. ಹೌದಾ? ಎಲ್ಲ ಈ ಕಡೆ ಎಲ್ಲ ಶ್ರೀರಾಮ್ಪುರ ರೌಡಿ ಅಂತ ನಾನು ಅಂತ ಹೇಳ್ದ ಅವನು. ಅದಕ್ಕೆ ನಾನು ಆಯ್ತು ಬಾ ನೋಡೇ ಬಿಡೋಣ, ನಮ್ಮ ಹತ್ರನೂ ರೌಡಿ ಇದ್ದಾರೆ, ಕರ್ಕೊಂಬತ್ತೀನಿ ಅಂತ ನಾನು ಬಂದೆ ಇಲ್ಲಿಗೆ. ನಾವ್ಯಾರು ಹೊಡಿಯೋಣ? ಯಾವನೋ ಇವನು ಗಿಲ್ಲಕ್ಕೋ, ಎಲ್ಲಿಂದ ಬಂದ ಗಿಲ್ಲಕ್ಕೋ ಶಿವ ಗಿಲ್ಲಕ್ಕೋ. ಅಲ್ಲ ಸುಮ್ಮನೆ ಒಂದು ಮಾತು ನೀವು ಹೇಳಿದ್ರೆ ಒಪ್ಕೊಂಬಿಟ್ರೆ ಅವನು. ಇಲ್ಲ ಅವನೇ ನಿಮ್ ಕಂಕ್ಲಲ್ಲಿ ಹಾಕೊಂಡು ಹಂಗೆ ಎತ್ಕೊಂಡು ಓಡಾಬಿಡ್ತಾನೆ, ಇಲ್ಲೇ ತಾನೆ. ಅವೆಲ್ಲ ಬೇಡಪ್ಪ. ಅವ್ನು ಅವೆಲ್ಲ ಬೇಡಲ್ಲ, ಅವನೇನ ಹತ್ರ ಮಾಡಲ್ಲ. ನಿಮ್ ನೋಡಿದ ತಕ್ಷಣ ಅವ್ನು ಗೊತ್ತಾಗ್ಬಿಡ್ತದೆ, ಓ ಇವರು ಡ್ಯಾನ್ಸ್ ಸ್ಟಾರ್ ವೆಂಕಿ ಅಂದ್ಬಿಟ್ಟು. ಇಲ್ಲಪ್ಪ ಅಣ್ಣ ಒಂದು ಹೆಲ್ಪ್ ಮಾಡೋಣ. ಡೋರ್ ಓಪನ್ ಹೋಗ್ಬೇಕು ಕೆಲ್ಸಕ್ಕೆ, ನನ್ನ ಟೈಮ್ ಆಗ್ಬಿಡ್ತದೆ. ಹೋಗ್ಬಿಡಣ. ಎಲ್ಲಿಗೆ? ಅಲ್ಲಿ ಡೋರ್ ಓಪನ್ ಮಾಡಿ, ನಾನು ಕೆಲ್ಸಕ್ಕೆ ಹೋಗ್ಬೇಕು, ಟೈಮ್ ಆಗ್ಬಿಡ್ತದೆ. ಹಿಂಗೆ ಹೋಗ್ಬಿಡ್ತೀನಿ. ಹಿಂಗೆ ಹೋಗ್ತೀರಾ? ಹೌದಾ? ಕೈ ಮುಗಿತೀನಿ ನಾನು, ಓಪನ್ ಮಾಡಿ. ಇಲ್ಲ ಇದು ಮಾಡ್ತಾರೆ ಅದಕ್ಕೋಸ್ಕರ. ಹೌದಾ? ಹೋಗ್ಬಿಡಣ. ಅದೇ ಡೋರ್ ಓಪನ್ ಮಾಡಿ. ಅದೇ ಡೋರ್ ಓಪನ್ ಮಾಡಿಬಿಟ್ರೆ ಹೋಗ್ಬಿಡ್ತೀರಾ? ಮತ್ತೆ ನಾವು ನಾವೇನು ಮಾಡ್ಬೇಕು? ನೀವು ಹೋಗ್ಬಿಟ್ರೆ ನಾವೇನು ಮಾಡ್ಬೇಕಣ್ಣ? ನೀವು ಹೋಗ್ಬಿಟ್ರೆ ಅಲ್ಲ ಮಂತಕ್ಕೆ ಹೋಗೋಣ. ಸರಿ ಅಲ್ಲ ಈಗ ಓಪನ್ ಮಾಡಿ. ಅಲ್ಲ ಮಂತಕ್ಕೆ ಹೋಗೋಣ, ಮನೆ ಹಿಂಗಿರೋದು. ಅದೇ ಹಿಂಗೆ ತಿರ್ಗಿಸೋಣ ಬನ್ನಿ. ಅಲ್ಲ ನಾ ಹೆಂಗೆ ತಿರುಗಿಸ್ತೀರಾ? ಸ್ಟ್ರೈಟ್ ಹೋಗ್ಬಿಟ್ಟು ಯೂಟರ್ನು ಓಪನ್ ಮಾಡೋಣ ಡೋರ. ಮುಂದೆ ಹೋಗ್ಬಿಟ್ಟು ತಿರ್ಗಿಸ್ತೀನಿ ಅಣ್ಣ. ಬೇಡ ಇಲ್ಲಿ ಯಾಕೆ ಇಲ್ಲೇ ತಿರ್ಗಿಸ್ಲಾ? ಹಿಂಗೆ ರಿವರ್ಸ್ ಹೋಗ್ಬಿಡೋಣ. ಹಾಂ ಸರಿ. ಅಷ್ಟು ದೂರ ಐತೆ? ತುಂಬ ದೂರ ಐತಲ್ಲ. ತುಂಬ ದೂರ ಐತೆ. ಪರವಾಗಿಲ್ಲ, ನೀವು ಡೋರ್ ಓಪನ್ ಮಾಡಿ. ಹೌದಾ? ಹಾಂ ಸರಿ ಆಯ್ತು. ನಾನು ಯಾರಂತ ಗೊತ್ತಾಗ್ಲಿಲ್ವಾ? ಕೈ ಕೊಡಿ. ನಾವು ಇಷ್ಟೊತ್ತು ಮಾಡಿದ ತಮಾಷೆ. ಹೌದಾ? ಬರೀ ಗುಡ್ ವೈಬ್ಸ್ ಓನ್ಲಿ ರಿಪೀಟ್ ಮಗ. ಹ್ಯಾಪಿ ಆಗಿದೆ ನಮ್ಮ ಅವರು ಅದಕ್ಕೆಲ್ಲ ಹೋಗ್ಬೇಡಪ್ಪ ನೀನು ಅಂತಾರೆ. ಕರೆಕ್ಟ್ ಎಲ್ಲರೂ ಹಂಗೆ ಹೇಳೋದು. ಇವಾಗ ಯಾರು ಹೋಗೋ ಅಂತಾರಂತ ಕೆಲ್ಸಕ್ಕೆ.
ನಾವೇನಂದ್ರೆ ನಮ್ದು ತರ್ಲೆ ಕಾರ್ ಅಂದ್ಬಿಟ್ಟು ಒಂದು ಯೂಟ್ಯೂಬ್ ಚಾನಲ್ ಇದೆ. ಈ ಕಾರಲ್ಲಿ ಪ್ರ್ಯಾಂಕ್ ಮಾಡ್ತಾ ಇರ್ತೀವಿ. ಹೌದಾ? ಸರಿನಾ? ಸರಿ ವೆಂಕಿ ಅಣ್ಣ, ನಿಮ್ಮ ಹೆಸರು ಬರೀ ವೆಂಕಿನ ಅಥವಾ ಕ್ರೇಜಿ ವೆಂಕಿನ ಅಂತ ನೀವೇ ಇಟ್ಕೊಂಡಿರೋದ, ಇಲ್ಲ ಅಪ್ಪ ಅಮ್ಮ ಇಟ್ಟಿರೋದ, ಹೆಂಗೆ? ಇಲ್ಲ, ನಮ್ಮ ಹೆಸರು ವೆಂಕಿ. ಬರೀ ವೆಂಕಿ, ಕ್ರೇಜಿ ವೆಂಕಿ ಅನ್ನೋದು ನೀವು ಇಟ್ಕೊಂಡಿರೋದು? ಇಲ್ಲ, ಹೌದು, ಜನ ಕೊಟ್ಟಿರೋದು. ಓ, ಜನ ಕೊಟ್ಟಿರೋದು. ಓ ಓಕೆ. ಹಂಗಂದ್ರೆ ಫಸ್ಟ್ ನಿಮ್ಮ ಚಾನಲ್ ಹೆಸರು ಬರೀ ವೆಂಕಿ ಅಂತ ಇತ್ತಾ? ಆಮೇಲೆ ಕ್ರೇಜಿ ವೆಂಕಿ ಅಂತ ಚೇಂಜ್ ಮಾಡಿದ್ರಾ? ವೆಂಕಿ ಕ್ರೇಜಿ ಅಂತ. ಓ, ವೆಂಕಿ ಕ್ರೇಜಿ. ಓಕೆ ಓಕೆ. ಕ್ರೇಜಿ ಆಗಿರ್ತೀರ ಅಂತ ಅದಕ್ಕೆ ಹಂಗೆ ಮಾಡಿದ್ದಾರೆ. ಓಕೆ ಓಕೆ. ಮತ್ತೆ ನೀವು ಎಷ್ಟು ಓದಿದ್ದೀರಾ ಅಣ್ಣ? ನಾನು ಹಾಂ, ಫಸ್ಟ್ PUC ಓದಿದ್ದೆ. ಫಸ್ಟ್ PUC. ಮತ್ತು ಆಫೀಸಲ್ಲಿ ಕೆಲಸ ಮಾಡ್ತೀನಿ ಅಂದರೆ? ಅಂದರೆ ಕಂಪ್ನಿಯಲ್ಲಿ ಕೆಲಸ ಮಾಡೋದು. ಕಂಪ್ನಿಯಲ್ಲೇನಾ? ಪರವಾಗಿಲ್ಲ. ಫಸ್ಟ್ PUCಗೆ ಕಂಪ್ನಿಯಲ್ಲಿ ಕೊಟ್ಬಿಟ್ಟು ಅವ್ರ ಕೆಲಸ? ಅವಾಗಲೇ ಸೇರ್ಕೊಂಡಿದ್ದೀನಿ, ಒಂದು 5-6 ವರ್ಷ ಆಯಿತು. ಓ, 5-6 ವರ್ಷದಿಂದನೇ ಸೇರ್ಕೊಂಡ್ಬಿಟ್ಟಿದ್ದೀರಾ? ಓಕೆ ಓಕೆ ಓಕೆ. ಮತ್ತು ಕ್ರೇಜಿ ಅಣ್ಣ, ನೀವು ಹುಟ್ಟಿದ್ದು ಎಲ್ಲಿ, ನೀವು ಓದಿದ್ದು ಎಲ್ಲಿ, ಆಮೇಲೆ ಹೆಂಗೆ ಬೆಂಗಳೂರಿಗೆ ಬಂದರೆ ಅಂತ ಸ್ವಲ್ಪ ಹೇಳಿ. ನಮ್ಮದು ಸ್ವಲ್ಪ ಜೋರಾಗಿ ಮಾತಾಡಿ. ತುಮಕೂರು. ತುಮಕೂರು? ಓಕೆ. ತುಮಕೂರು ಹತ್ರ ಕುಣಿಗಲ್ ಅಂತ. ಕುಣಿಗಲ್. ಹಾಂ, ಅಲ್ಲಿ ಹುಟ್ಟಿ. ಅದೇ ಒಂದ್ಸಲಿ ನೀವು ಹೊಸ ಮನೆ ಕಟ್ಟಿದ್ದೀನಿ ಅಂತ ಹೇಳಿದ್ರಲ್ಲ, ಏನದು? ಚೌಧರಿ ಪಾಳ್ಯ, ಕರೆಕ್ಟಾ? ಚೌಧರಿ ಪಾಳ್ಯ. ಸೊ ಚೌಧರಿ ಪಾಳ್ಯದಲ್ಲೇ ನೀವು ಹುಟ್ಟಿದ್ದು, ಓದಿದ್ದು, ಬೆಳೆದಿದ್ದು ಎಲ್ಲ ಅಲ್ಲೇ? ಅಲ್ಲ, ಅಲ್ಲೇ. ಹಾಂ 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 ಹಾಂ. ಆಮೇಲೆ ನೀವು ಅಲ್ಲಿ ಎಷ್ಟು ವರ್ಷ ಇದ್ರಿ? ಅಲ್ಲಿ ಹುಟ್ಟಿ ಅಂದರೆ ಬುದ್ಧಿ ಬರಗಂಟ ಅಲ್ಲಿದ್ದು. ಅಲ್ಲಿದ್ವಿ. ಬುದ್ಧಿ ಬಂದಮೇಲೆ ಬೆಂಗಳೂರಿಗೆ ಬಂದ್ಬಿಟ್ರಿ? SSLC ಮುಗಿಸಿ ಫಸ್ಟ್ PUC ಹಾಂ ಓದಿ ಆಮೇಲೆ ಬಂದಿದ್ದೆ ಕಡೆ. ಇಲ್ಲಿಗೆ ಬಂದಿದ್ದು. ಓಕೆ. ಇಲ್ಲಿ ಯಾರ್ಯಾರು ಇದ್ದೀರಾ ಅಣ್ಣ ಮನೇಲಿ? ನಮ್ಮ ಮಾವ, ನಮ್ಮ ಮಾವನ ಮಕ್ಕಳು, ನಾವು, ನನ್ನ ತಮ್ಮ. ಎಷ್ಟು ಜನ ಇದ್ದೀರಾ ಒಟ್ಟಿಗೆ? 6 ಜನ. 6 ಜನ ಇದ್ದೀರಾ. ಇಲ್ಲಿರೋದು ಸ್ವಂತ ಮನೆನಾ? ಇಲ್ಲ, ನಮ್ಮ ಮಾವವ್ರದ್ದು ಸ್ವಂತ ಇದೆ. ಅಂದರೆ ನಿಮ್ಮ ಮಾವವ್ರ ಸ್ವಂತ ಮನೇಲಿ ನೀವಿದ್ದೀರಾ? ಓಕೆ. ನೀವು ಡ್ಯಾನ್ಸ್ ಎಲ್ಲ ಆಡ್ತಿರ್ತೀರಲ್ಲ, ಅದು ಎಲ್ಲಿ? ಇಲ್ಲ ಊರಲ್ಲ? ಇಲ್ಲೇ ಮೇಲೆ. ಇಲ್ಲ, ಮನೆ ಮೇಲೆ. ಮನೆ ಮೇಲೆ. ನಿಮಗೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಬೇಕಂತ ಹೆಂಗೆ ಅನಿಸ್ತಾಣ? ಯಾವಾಗ ಅನಿಸ್ತು? ಯೂಟ್ಯೂಬ್ ಚಾನಲ್ ನಾನು ಸ್ಟಾರ್ಟ್ ಮಾಡಿಲ್ಲ, ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಮಾಡ್ತೀನಿ. ಹಾಂ, ವಿಡಿಯೋ ಮಾಡಿದ್ದು ಯಾವಾಗ? 1 ವೀಕ್ ಆಯಿತು, ಅಂದರೆ 1 ವರ್ಷ. 1 ವರ್ಷ. ನಿಮ್ಗೆ ಯಾರು ಐಡಿಯಾ ಕೊಟ್ರಾ ಅಥವಾ ನೀವೇ ಮಾಡಿರೋದಾ? ಇಲ್ಲ, ನಿಮಗೆ ನೀವೇ ತಿಳ್ಕೊಂಡು. ಏನು ಉದ್ದೇಶ ನೀವು ಮಾಡಿದ್ದು? ಸುಮ್ಮನೆ ಫೇಮಸ್ ಆಗೋಣ ಅಂತ? ಹಿಂಗೇನಿಲ್ಲಪ್ಪ, ನಮ್ಮ ವಿಡಿಯೋ ಯಾರು ಇದು ಮಾಡ್ತಾರೆ, ನಮ್ಮ ಪಡಿನ ಮಾಡ್ತಾ ಇದ್ದಾರಲ್ಲ. ನಮ್ಮ ವಿಡಿಯೋ ಯಾರು ನೋಡ್ತಾರೆ, ಯಾರು ಮಾಡ್ತಾರೆ? ನಿಮ್ಮ ವಿಡಿಯೋನೇ ಜಾಸ್ತಿ ನೋಡ್ತಾರೆ, ನಿಮ್ಮ ವಿಡಿಯೋನೇ ಲೈಕ್ ಮಾಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ತಾರೆ, ನಿಮಗೆ ಸಪೋರ್ಟ್ ಮಾಡ್ತಿದ್ದಾರೆ. ಸ್ಟಾರ್ಟಿಂಗ್ ಮಾಡ್ತಿರ್ಲಿಲ್ಲ, ಇವಾಗ ಮಾಡ್ತಾರೆ. ಇವಾಗ ಮಾಡ್ತಾರೆ ಅಂದರೆ ಇವಾಗ ನೀವು 1 ವರ್ಷದ ಮುಂಚೆನೆಲ್ಲ ಟಿವಿಲೆಲ್ಲ ಬಂದಿತ್ತಲ್ಲ ಅಣ್ಣ, ಫುಲ್ ವೈರಲ್ ಆಗ್ತಾ ಇದೆ ಈ ಥರ ವೆಂಕಿ ಅವ್ರದ್ದು ವಿಡಿಯೋ ಅಂದ್ಬಿಟ್ಟೆಲ್ಲ ಬಂದಿತ್ತಲ್ವಾ? ಬಂದಿತ್ತು ತಾನೆ? ಬಂದಿತ್ತು. ಹಾಂ. ಸೊ ಅವಾಗ ನೀವು ಏನು ಅಂದ್ಕೊಂಡ್ರಿ ಇದೆಲ್ಲ ಬಂದಾಗ ಟಿವಿಯಲ್ಲಿ? ನಮ್ಮ ಜನಗಳು ಅಷ್ಟು ಸಪೋರ್ಟ್ ಮಾಡ್ತಾರೆ ಅಂತ ಸಂತೋಷ ಪಟ್ರಾ? ಖುಷಿ ಆಯಿತು. ನೀವು ಹಳ್ಳಿಲಿ ಜೀವನ ಮಾಡೋಕ್ಕೆ ಇಷ್ಟಪಡ್ತೀರಾ, ಸಿಟಿಯಲ್ಲಿ ಜೀವನ ಮಾಡೋಕ್ಕೆ ಇಷ್ಟಪಡ್ತೀರಾ? ನಮ್ಗೆ ಹಳ್ಳಿ ಜೀವನನೇ ಬೆಸ್ಟು. ಇಲ್ಲೇನಂದರೆ ದುಡ್ಡುಗೋಸ್ಕರ ಬರಬೇಕಷ್ಟೇ, ಸಂಪಾದನೆ ಅಲ್ಲಿಲ್ಲ. ದುಡಿತಾ ಇರಬೇಕು, ತಿಂತಾ ಇರಬೇಕು, ದಿನಗಳು ಹೋಗೋದೇ ಗೊತ್ತಾಗಲ್ಲ. ಹಳ್ಳಿ ಜೀವನ ಅಂದರೆ ನೆಮ್ಮದಿಯಾಗಿ ಒಳ್ಳೆ ವಾತಾವರಣದಲ್ಲಿ ಇರ್ಬೋದು. ಓಕೆ. ಮತ್ತು ವೆಂಕಿ ಅಣ್ಣಗೆ ಮದುವೆ ಆಗಿದೆಯಾ? ಇಲ್ಲ. ಎಷ್ಟು ವಯಸ್ಸು ನಿಮಗೆ? ನಮಗೆ 34. 34 ಆದರೂ ಇನ್ನೂ ಮದುವೆ ಬಗ್ಗೆ ಯೋಚನೆ ಮಾಡಿಲ್ಲ? ಇಲ್ಲ, ಮನೇಲಿ ನೋಡ್ತವ್ರೆ. ಇಲ್ಲ ಯಾರನ್ನಾರು ಲವ್ ಮಾಡಿದ್ದೀರಾ? ಇಲ್ಲ, ನಮ್ಗೆ ಲವ್ ಸಹವಾಸ ಬೇಡ. ಇಲ್ಲ, ಇವಾಗ ನೀವು ಇನ್ಸ್ಟಾಗ್ರಾಮಲ್ಲಿ ಇದರಲ್ಲೆಲ್ಲ ಫೇಮಸ್ ಆಗಿದ್ದೀರಾ, ಯಾರಾದರೂ ನಿಮಗೆ ಬಂದ್ಬಿಟ್ಟು ಪ್ರಪೋಸ್ ಆ ಥರ ಏನಾದ್ರು ಮಾಡಿದಾರಾ? ಫೇಮಸ್ ಆದರೆ ಇದು ಮಾಡಲ್ಲ, ದುಡ್ಡು ನೋಡ್ತಾರೆ. ಫೇಮಸ್ ಯಾರಿಗೆ ಬೇಕಯ್ಯ, ದುಡ್ಡಿದೆಯಾ ಅಂತ ಕೇಳ್ತಾರೆ ಅಲ್ಲ? ಅಲ್ಲ, ನಿಮ್ಗೆ ಅಟ್ಲೀಸ್ಟ್ ಒಂದು ಯಾವ್ದಾರು ಒಂದು ಹುಡುಗಿ ಕೂಡ ಮೆಸೇಜ್ ಹಾಕಿಲ್ವಾ, ನೀವು ಮದುವೆ ಆಗಿದ್ದೀರಾ ಅಥವಾ ಸಿಂಗಲ್ಲ ಏನು ಅಂತ ನಿಮ್ಮನ್ನು ಕೇಳಿಲ್ವಾ? ಅಣ್ಣ ಅಂತಾರೆ. ಅಣ್ಣ ಸ್ಟಾರ್ಟಿಂಗ್ ಅಣ್ಣ ಅಂದ್ಬಿಡ್ತಾರಾ? ಆಗ್ಬೇಕು, ಅದಕ್ಕೆ ನಾವು ಮೆಸೇಜ್ ಮಾಡ್ಕೊಂಡು ಸ್ಟಾರ್ಟಿಂಗ್ ಅಣ್ಣ ಅಂದ್ಬಿಟ್ರೆ ಇನ್ನೇನು ಮಾತಾಡೋದಪ್ಪ ನೆಕ್ಸ್ಟು? ಅದಕ್ಕೆ ಸುಮ್ಮನೆ ಆಗ್ಬಿಡ್ತೀರಾ. ಮತ್ತೆ ನೀವು ಎಷ್ಟು ಜನ ಮಕ್ಕಳು ನಿಮ್ಮ ಅಪ್ಪಗೆ? ನಾವು 6 ಜನ. 6 ಜನ ಮಕ್ಕಳು? 4 ಜನ ಹೆಣ್ಮಕ್ಳು, 2 ಗಂಡು ಮಕ್ಕಳು. 4 ಜನ ಹೆಣ್ಮಕ್ಳು, 2 ಗಂಡು ಮಕ್ಕಳು. ಅವರು ಎಲ್ಲ ಚಿಕ್ಕವರ, ನೀವೇ ದೊಡ್ಡವರ ಏನು? ಇಲ್ಲ, ನಾನು 2 ಅಕ್ಕಿಂದ ನಾನು ಹುಟ್ಟಿದ್ದು. 2 ಅಕ್ಕ ಆದ್ಮೇಲೆ ನೀವು ಹುಟ್ಟಿದ್ದು. ಅಲ್ಲಿಗೆ ಅವ್ರಿಗೆಲ್ಲ ಮದುವೆ ಆಗೋಗಿದೆ? ಇಲ್ಲ, ಮದುವೆ ಆಗಿ ಮಕ್ಕಳಿದ್ದಾರೆ. ಅವರೆಲ್ಲಿರೋದು? ಕುಣಿಗಲ್ಲೆಲ್ಲ? ಇಲ್ಲಿ ಬೆಂಗಳೂರಲ್ಲ? ಇಲ್ಲ, 3 ಜನ ಬೆಂಗಳೂರು ಕೊಟ್ಟಿದ್ದೀವಿ, ಇನ್ನೊಬ್ರು ಅಲ್ಲಿ ತುಮಕೂರು ಹತ್ರ, ಹೆಬ್ಬೂರು ಹತ್ರ ಕೊಟ್ಟಿದ್ವಿ. ಹಾಂ.
ಹಂಗಂದ್ರೆ ನಿಮಗೂ ನಿಮ್ಮ ತಮ್ಮನಿಗೂ ಮದುವೆ ಆಗಿಲ್ಲ ಇನ್ನೂ? ಮನೇಲಿ ನೋಡ್ತಾ ಇದ್ದಾರೆ ಆಗ್ಬೋದು. ಫಸ್ಟ್ ನೀವು ಮಾಡ್ಕೊಂಡಿರ್ತಾನೆ ನಿಮ್ಮ ತಮ್ಮ ಮಾಡ್ಕೊಳ್ಳೋದು ಆಮೇಲೆ? ಆಷಾಢ ಅಲ್ವಾ, ಹಾಂ. ಇದೊಂದು ತಿಂಗಳು ಕಳೆದ ಮೇಲೆ ನೋಡ್ತಾರೆ. ಅಂದರೆ ನೀವು 34 ವಯಸ್ಸುವರೆಗೂ ಹಂಗೆ ವೆಯ್ಟ್ ಮಾಡ್ಕೊಂಡಿದ್ದೀರಾ ಅಥವಾ ನಿಮ್ಗೆ ಇಷ್ಟ ಇಲ್ವಾ ಮದುವೆ ಆಗೋದು? ಏನು ಅಂದರೆ ಏನೋ ಸಾಧನೆ ಮಾಡಬೇಕು, ಸಾಧನೆ ಮಾಡಬೇಕು, ಸಂಪಾದನೆ ಮಾಡಬೇಕು, ಮನೆ ಕಟ್ಟಿಸ್ಬೇಕು. ಮದುವೆ ಆಗ್ಬಿಟ್ಟು ಏನು ಮಾಡ್ತೀರಾ? ಹಾಂ. ಮದುವೆ ಆದ್ಮೇಲೆ ಮಾಡಕ್ಕೆ ಬರಲ್ಲ. ಹೌದು. ಸೊ ಮುಂಚೆನೇ ಎಲ್ಲ ರೆಡಿ ಮಾಡಿ ಇಟ್ಕೋಬೇಕು. ಸೊ ಅಂತ ನಿಮ್ಮ ಪ್ಲ್ಯಾನು. ಮತ್ತು ನೀವು ಯಾರನ್ನೂ ಲವ್ ಮಾಡಿಲ್ಲ ಹಂಗಂದರೆ? ಇಲ್ಲ. ನಿಮ್ಮ ಕಾಲೇಜಲ್ಲಿ, ಸ್ಕೂಲಲ್ಲಿ ಇಲ್ಲ. ಯಾರು ನಿಮ್ಮ ಹಳೆ ಫ್ರೆಂಡ್ಗಳು? ಇಲ್ಲ. ಯಾರು ನಿಮ್ಗೆ ಇಷ್ಟಪಟ್ಟಿಲ್ಲ? ಫೇಮಸ್ ಆದ್ಮೇಲೆ ಫೋನ್ ಮಾಡಿಲ್ವಾ ಯಾರು? ನಾವೇ ಮಾತಾಡಕ್ಕೆ ಹೋಗಲ್ಲ. ನೀವೇ ನಮ್ಮ ಕೆಲಸ ಏನು ಇದೇನು ಅಷ್ಟೇ ನೋಡ್ತೀವಿ. ಓಕೆ. ಯಾರು ಬರಲ್ಲ ಅಲ್ಲ, ದುಡ್ಡಿದ್ರೆ ಎಲ್ಲರೂ, ದುಡ್ಡಿಲ್ಲ ಅಂದರೆ ಯಾರು ಬರಲ್ಲ. ಸೊ ಮತ್ತೆ ನೀವು ಎಲ್ಲೂ ಫಿಲಮ್ಗೆ, ಸೀರಿಯಲ್ಗೆ ಈ ಥರ ಪ್ರೋಗ್ರಾಮ್ ಎಲ್ಲ ಟ್ರೈ ಮಾಡಿಲ್ವಾ? ನಮಗೆ ಕೆಲಸ ಮುಖ್ಯ ಸರ್. ಒಂದು ವಾರ 3 ದಿವಸ ರಜೆ ಮಾಡಬೇಕು. ಇಲ್ಲಿ ಕೊಡಲ್ಲ. ನಾವು ಕೆಲಸಕ್ಕೆ ರಜೆ ಮಾಡಿದ್ರೆ ಇನ್ನೊಬ್ಬ ಬಂದಿರ್ತಾನೆ, ಆಮೇಲೆ ನಿಮ್ಮ ಕೆಲಸ ಉಂಟು. ನಾವು ಮತ್ತಿನ್ನು ಹುಡುಕ್ಬೇಕಾಗತ್ತೆ. ಈಗ ಸಿಗಲ್ಲ ಕೆಲಸ. ಹಾಂ. ಆ ಥರ ಇರೋದನ್ನ ಉಳಿಸ್ಕೋಬೇಕು. ಸುಮ್ಗೆ ಇರೋದನ್ನ ಉಳಿಸ್ಕೊಳ್ಳೋದು ಬಿಟ್ಬಿಟ್ಟು ಅಲ್ಲೆಲ್ಲ ಹುಡ್ಕಾಡ್ಕೊಂಡು ಹೋಗಿ ಆಮೇಲೆ 3 ದಿವಸ 4 ದಿವಸ ಇರುತ್ತೆ. ಇದು ವರ್ಷ ಪೂರ್ತಿ ಅನ್ನ ತಿನ್ಬೇಕು. ಅದಕ್ಕೋಸ್ಕರ ಯಾವ್ದು ಟ್ರೈ ಮಾಡಕ್ ಹೋಗಿಲ್ಲ. ಇನ್ ಕೇಸ್ ಪರ್ಮನೆಂಟ್ ಆಗಿ ನಾವು ಕರಿತೀವಪ್ಪ, ಒಂದು ದೊಡ್ಡ ಫಿಲಮ್ ಶೂಟ್ ನಡೀತಾ ಇದೆ, 1-2 ವರ್ಷ ಇದೆ ಶೂಟಿಂಗ್ ಅಂದ್ರೆ, ಅವಾಗ ನಮ್ಮ ಮನೇಲಿ ಬೈತಾರೆ ಶೂಟಿಂಗ್ ಎಲ್ಲ ಹೋಗ್ಬೇಡ ಅಂತ. ಏಕೆ? ಫೇಮಸ್ ಆಯ್ತಿರಲ್ಲ ಗುರು, ನೀವು ಇನ್ನೂ ದೊಡ್ಡ ವ್ಯಕ್ತಿ ಆಗ್ತೀರಾ ಹೋದ್ರೆ. ಫೇಮಸ್ ಆಗೋದ್ಕಿಂತ ಕೆಲಸ ಮಾಡಿ ಜೀವನ ಮಾಡೋದು ನಾವು ಅಂತ. ಅಂದ್ರೆ ಈಗ ನೀವೆಲ್ಲರೂ ಒಂದು KGF ಫಿಲಮ್ ತೆಗಿತಾ ಇದಾರೆ ಅನ್ಕೊಳ್ಳಿ, ಇವಾಗ ಅದಕ್ಕೆ ಶೂಟಿಂಗ್ ತೆಗೆದ್ರು, ಏನೋ ಬಾಪ ನಿನ್ಗೊಂದು ರೋಲ್ ಕೊಡ್ತೀವಿ ನೀನ್ ಮಾಡು ಅಂದ್ರು, ಆಗ ನೀವು ಹೋಗಲ್ವಾ? ನಮ್ಮನೇಲಿ ಕರೀತಾರೆ ಸರ್. ಇಲ್ಲ ಕರೆದ್ರೆ ಹೋಗ್ತೀರಾ, ಹೋಗಲ್ವಾ? ಇಲ್ಲ 100% ಹೋಗಲ್ಲ. ನಾವು ಚಾನ್ಸ್ ಕೊಡ್ತೀವಿ ಅಂದ್ರೆ ಹೋಗಲ್ಲ. ನಮ್ಗೆ ಯಾಕೆ ಸರ್ ಅವೆಲ್ಲ? ಏನಣ್ಣ ಹಿಂಗನ್ಬಿಟ್ರಿ ನೀವು? ಆಗದ್ ಮಾತವೆಲ್ಲ ಆಗದೆ ಇರೋ ಮಾತು ಹಂಗೆ. ಮತ್ತೆ ವೆಂಕಿ ಅಣ್ಣ, ನಿಮ್ಮ ಫೇವ್ರೇಟ್, ನಿಮ್ಮ ವಿಡಿಯೋದಲ್ಲಿ ನೀವು ಜಾಸ್ತಿ ಇಷ್ಟಪಟ್ಟಿರೋಂಥ ವಿಡಿಯೋ ಯಾವುದು? ನೀವು ಎಷ್ಟು ವಿಡಿಯೋ ಮಾಡಿದ್ದೀರಾ ಟೋಟಲ್? ನಾನು 2000 ಎಷ್ಟು ಮಾಡಿದ್ದೀನಿ. 2000 ವಿಡಿಯೋ ಮಾಡಿದ್ದೀರಾ. 2000 ವಿಡಿಯೋದಲ್ಲಿ ನಿಮಗೆ ತುಂಬ ಇಷ್ಟವಾದ ವಿಡಿಯೋ ಅಂದರೆ ಯಾವುದು? ಹೆಂಗೆ ಅಪ್ನಿಸ್ಕಿರುತ್ತೆ ಸರ್? ಅಲ್ಲ, ನಿಮ್ಗೆ ಇವಾಗ 2500 ಅಲ್ಲಿ ಈ ವಿಡಿಯೋ ನನಗೆ ಭಾಳ ಇಷ್ಟ, ಈ ವಿಡಿಯೋದಿಂದನೇ ನನಗೆ ತುಂಬ ಇದಾಯಿತು, ಈ ವಿಡಿಯೋದಿಂದನೇ ನಾನು ಫೇಮಸ್ ಆದೆ ಅಂತ ಒಂದು ಮಾತಿರ್ತದಲ್ಲ, ಸೊ ಅದು ಯಾವ ವಿಡಿಯೋ? ರವಿ ಸರ್ದು ಒಂದು ವಿಡಿಯೋ ಮಾಡಿದ್ದೆ, ಅದು ಸಿಕ್ಕಾಪಟ್ಟೆ ಇಷ್ಟ ಆಯಿತಾ ರವಿ ಸರ್ದು? ಸೊ ಅದರಲ್ಲಿ ಅದೇ ಟಾಪ್ ಮೇಲೇ ಡ್ಯಾನ್ಸ್ ಮಾಡಿದ್ದೆ, ಅದು ಏನು ಬೇರೆ ಕಡೆ ಮಾಡಿದ್ದೆ? ಅಲ್ಲೇ ಡ್ಯಾನ್ಸ್ ಮಾಡಿದ್ದೆ, ಟೆರೆಸ್ ಮೇಲೆ. ಸೊ ಅದು ತುಂಬ ಫೇಮಸ್ ಆಯಿತು. ಸೊ ಅದರಿಂದನೇ ನಿಮಗೆ ಇದರಲ್ಲೆಲ್ಲ ಕರೆದಿದ್ದ, ಟಿ ವಿಯಲ್ಲೆಲ್ಲ? ಟಿ ವಿ ನ್ಯೂಸ್ ಅವರು. ಮತ್ತು ಇವಾಗ ನೀವು ಚಾನಲ್ ಸ್ಟಾರ್ಟ್ ಮಾಡೋವಾಗ ನಿಮ್ಗೆ ಯಾರ್ಯಾರು ಸಪೋರ್ಟ್ ಮಾಡಿದ್ರೆ ನೀವು ಒಬ್ಬರೇ ಮಾಡಿದ್ದ? ನೀವು ಒಬ್ಬರೇ, ನಿಮ್ಮಷ್ಟಕ್ಕೆ ನೀವೇ ಹೋಗ್ಬಿಟ್ಟು ಈ ಥರ ರೀಲ್ಸ್ ಮಾಡಬೇಕು, ಈ ಥರ ಫೇಮಸ್ ಆಗಬೇಕು ಅಂತ ಮಾಡಿದ್ದೀರಾ? ಅಂದರೆ ಸಪೋರ್ಟ್ ಮಾಡೋರಿಲ್ಲ, ಎಲ್ಲ ಜನ ತುಳಿಯೋರು ಇರ್ತಾರೆ. ಅಂದರೆ ನಿಮ್ಮ ಮನೇಲಿ ಯಾರು ಸಪೋರ್ಟ್ ಮಾಡೋರಿಲ್ಲ? ನಮ್ಮ ಮನೇಲಿ ಬೈತಾರೆ ಮಾಡಬೇಡ ಅಂತ. ಹೌದಾ? ಆದ್ರೆ ಅವ್ರನ್ನ ಮೀರಿ ಮಾಡ್ತಾ ಇದ್ದೀರಾ ನೀವು? ಓಕೆ. ಏನು ಅವ್ರಿಗೆ ಆ ಥರ ಮಾಡೋಕ್ಕೆ, ಏನು ಅವ್ರಿಗೆ ಕಷ್ಟ? ಮಾಡಿದ್ರೆ ಏನಾಗುತ್ತೆ ಅವ್ರಿಗೆ ತೊಂದರೆ? ಅವ್ರದ್ದೇನೋ ಒಂಥರ ಡಿಸೆಂಟ್ ಜನಗಳು, ಅಂದರೆ ಹಳ್ಳಿ ಸೈಡು ಗೊತ್ತಿಲ್ಲ. ಈಗ ಫ್ಯಾನ್ಸ್ ಅಂತ ಬಂದರೆ ಏನು ಗೋಡೆಗಾಗ ಫ್ಯಾನ್ ಅಂತಾರೆ ಹಂಗೆ. ಆಮೇಲೆ ಇವಾಗ ನೀವು ಟ್ರೋಲಲ್ಲೆಲ್ಲ ಸ್ವಲ್ಪ ಫೇಮಸ್ ಆಗಿದ್ದೀರಲ್ಲ, ಸೊ ಆ ಟ್ರೋಲ್ ಅವ್ರಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಟ್ರೋಲ್ ಅವ್ರಿಗೆ ಅವರಿಂದ ನಾವು ಬೆಳೆದಿರೋದು, ಅವರಿಂದನೇ ಬೆಳೆದಿರೋದು. ಅವ್ರಿಗೆ ಪಾಪ ಬೈಯೋಕ್ಕಾಗತ್ತಾ? ಅವ್ರು ನಮ್ಮನ್ನು ಬೆಳೆಸಿದವರು, ಅವ್ರಿಗೂ ಹೆಂಗೆ ಬೈಯೋಕ್ಕಾಗುತ್ತೆ? ಖಂಡಿತ ಇಲ್ಲ, ನಾನು ಬೈಯೋದು ಇಲ್ಲ, ಅವ್ರಿಗೇನು ಸಪೋರ್ಟ್ ಮಾಡ್ತೀನಿ. ಅವ್ರಿಗೆ ಸಪೋರ್ಟ್ ಮಾಡ್ತೀರಾ? ಸೊ ಇನ್ನೂ ಟ್ರೋಲ್ ಮಾಡಿ ಪರವಾಗಿಲ್ಲ ಅಂತೀರಾ? ಯುವರ್ ತೇಜಸ್ ಅಂತ ಮಾಡಿದ್ರು ಪಾಪ. ಒಂದ್ಸತಿ ನಾನು ಮೆಸೇಜ್ ಹಾಕಿದೆ, ಯಾಕೆ ಸರ್ ನಮ್ಮ ವಿಡಿಯೋ ಟ್ರೋಲ್ ಮಾಡ್ತೀರಾ, ನಾವೇನು ಮಾಡಿದ್ದೀವಿ ಅಂತ. ಅಂದರೆ ಬೇಕು ಅಂತ ಮಾಡಲ್ಲಪ್ಪ, ಎಂಟರ್ಟೈನ್ಮೆಂಟ್ಗೋಸ್ಕರ ಮಾಡ್ತೀನಿ ಅಂತ ಹೇಳಿದರು. ಹೌದಾ, ಸರಿ ಸರ್, ತುಂಬ ಥ್ಯಾಂಕ್ ಯು ಅಂತ ಮೆಸೇಜ್ ಹಾಕಿದ್ದೆ. ನೀವು ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬಿಟ್ರೆ ಒಟ್ಟಿನಲ್ಲಿ. ನಿಮಗೆ ಬ್ಯಾಡ್ ಕಮೆಂಟ್ಸ್ ಹಾಕ್ತಾರಲ್ಲ, ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಬ್ಯಾಡ್ ಕಮೆಂಟ್ ಹಾಕೋರು ಹೌದು ಅಂತಾರೆ, ಖುಷಿ ಅಲ್ಲ, ಅವ್ರು ನಿಮಗೆ ಬೈತಾ ಇರ್ತಾರಲ್ಲ ಕೆಟ್ಟ ಮಾತಲ್ಲಿ, ಎದುರುಗಡೆ ಬಂದು ಸೆಲ್ಫಿ ತೆಗೆಸ್ಕೊಂಡು ಹೋಗ್ತಾರೆ ಹಂಗೆ. ಅಂದರೆ ಕಮೆಂಟಲ್ಲಿ ಬೈತಾರೆ, ಎದುರುಗಡೆ ಬಂದರೆ ಸೆಲ್ಫಿ ತಗೊಂಡು ಹೋಗ್ತಾರೆ ಆ ಥರ. ಈಗ ಕಮೆಂಟ್ ಮಾಡೋರನ್ನ ನಾವು ಬೈಯೋಕ್ಕಾಗತ್ತಾ?
ಪಪ್ಪು ಸರ್ ಒಂದು ಹೇಳಿದ್ದಾರೆ, ಕಾಮೆಂಟ್ ಮಾಡೋರೆಲ್ಲ ಕೆಲಸ ಮಾಡೋದಿಲ್ಲ ಅಂತ. ಹಂಗೆ ನಮ್ಮಪ್ಪ ಬಿಟ್ಬಿಡ್ಬೇಕು, ಏನೋ ಅವ್ರವ್ರ ಖುಷಿ ಮಾಡ್ತಾರೆ, ಚೆನ್ನಾಗಿರ್ಲಿ, ನಮ್ಮ ಪಡಿ ನಮ್ಮ ಕೆಲಸ ಏನೋ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಅವ್ರು ಕಮೆಂಟ್ ಮಾಡೋದು ಅಂತ ನಾವು ವಿಡಿಯೋ ಮಾಡೋದು ಬಿಟ್ಬಿಟ್ರೆ ಹೆಂಗೆ ಆಗಲ್ಲ. ಅದಕ್ಕೋಸ್ಕರ ಒಟ್ನಲ್ಲಿ ನಾವು ಬೆಳೀತಾ ಇದೀವಿ ಅಂದ್ರೆ ತುಳಿಯೋರು ಇದ್ದೇ ಇರ್ತಾರೆ. ಅವ್ರನ್ನೆಲ್ಲ ನೋಡ್ದಂಗೆ ಅವ್ರನ್ನ ನಾವು ತಿಳ್ಕೊಂಡು ಹೋಯ್ತಾ ಇರ್ಬೇಕು ಸುಮ್ಗೆ ಅಂತೀರಾ. ಮೇಲೆ ಹೋಗ್ತಾ ಇರ್ಬೇಕು ಅಷ್ಟೇ, ಅವ್ರು ಇವ್ರ ಮಕ್ಕ ನೋಡಬಾರ್ದು. ಫಸ್ಟ್ ಅವಮಾನ ಆಮೇಲೆ ಸನ್ಮಾನ. ಹಂಗೆ ಒಳ್ಳೆ ಮಾತು ಹೇಳಿದ್ರೆ, ಫಸ್ಟ್ ಅವಮಾನ ಆಮೇಲೆ ಸನ್ಮಾನ. ಓಕೆ ಓಕೆ. ಮತ್ತೆ ನೀವು ಎಷ್ಟು ತರ ಭಾಷೆ ಮಾತಾಡ್ತೀರಾ? ನಮ್ದು ಒಂದೇ ಕನ್ನಡ, ನಮ್ಗೆ ಕನ್ನಡ ಒಂದೇ. ಹೋಗ್ಲಿ, ಅಣ್ಣಂದು ಆಸೆ ಏನು? ವೆಂಕಿ ಅಣ್ಣಂದು ಕ್ರೇಜಿ ವೆಂಕಿ ಅಣ್ಣದು ಆಸೆ ಏನಾರು ಇದೆಯಾ? ನಮ್ಗೆ ಏನು ಆಸೆ ಇಲ್ಲ. ಏನು ಆಸೆ ಇಲ್ವಾ? ಫ್ಲೈಟಲ್ಲೆಲ್ಲ ಓಡಾಡಬೇಕು, ದೊಡ್ಡ ಕಾರ್ ತಗೋಬೇಕು, ದೊಡ್ಡ ಮನೆ ಕಟ್ಟಿಸ್ಬೇಕು, ದುಡ್ಡು ಇರ್ಬೇಕಲ್ಲ ಅವಕ್ಕೆಲ್ಲ. ಅದೇ ಇವಾಗ ಅದಕ್ಕೆಲ್ಲ ಆಸೆ ಅಂತ ಇರ್ತದಲ್ಲ. ಈ ಮನುಷ್ಯನಿಗೆ ಎಂಥ ಮನುಷ್ಯನಿಗೂ ಆಸೆ ಅನ್ನೋದು ಇದ್ದೇ ಇರ್ತದೆ. ಸೊ ಆಸೆ ಏನಿದೆ ಅಣ್ಣನಿಗೆ? ಏನು ಆಸೆ ಇಲ್ಲಪ್ಪ. ಸರಿ, ನಿಮ್ಗೊಂದು ಇಷ್ಟವಾದ ಸಾಂಗ್ ಒಂದು ಹಾಡಿ ನೋಡೋಣ. ನಿಮ್ಗೆ ಇಷ್ಟವಾದ ಹಾಡು ಯಾವುದೋ ಒಂದು ಹಾಡಿ, ಪರವಾಗಿಲ್ಲ, ಇದೆ ಅಂತ ಏನಿಲ್ಲ, ಯಾವುದೋ ಒಂದು ಹಾಡು ಹಾಡಿ. ಮಿಂಚುತ್ತಿದೆ ಮಿಂಚುತ್ತಿದೆ ನಿನ್ನಿಂದ ಕನಸೆಲ್ಲ ಹೆಚ್ಚುತ್ತಿದೆ, ಸಂಭ್ರಮ ದುಪ್ಪಟ್ಟು ಆದಂತಿದೆ. ಅಷ್ಟೇ ಅಷ್ಟೇ ಜ್ಞಾಪಕ ಬರೋದು. ಆದರೆ ಅಂದ್ರೆ ಮೈಂಡಲ್ಲಿ ಜ್ಞಾಪಕ ಇಟ್ಕೋಬೇಕಲ್ಲ. ಸೊ ನಿಮ್ಮ ಫೇವ್ರೇಟ್ ಹಾಡೋದು ಒಂದೇನಾ? ಹಾಂ, ಅದು ತುಂಬ ಇಷ್ಟಪಡ್ತೀನಿ, ತುಂಬ ಇಷ್ಟಪಟ್ಟು. ಬಟ್ ಅದೇ ಕಲ್ತಿಲ್ಲ ನೀವು ಇನ್ನೂ? ಕಲ್ತಿದ್ದ. ಕಲಿಬೇಕು. ಕಲೀರಿ, ಪರವಾಗಿಲ್ಲ. ಸರಿ ಅಣ್ಣ, ಈಗ ನಾವು ನಿಮಗೆ ಸ್ಟಾರ್ಟಿಂಗು ಪ್ರ್ಯಾಂಕ್ ಮಾಡಿದ್ವಿ. ಅದು ರಿಯಲ್ ಆಗಿ ಮಾಡಿದ ಸ್ಕ್ರಿಪ್ಟ್ ಮಾಡಿಸೋದ್ವಾ? ಯಾವಾಗ ಹೇಳಿ? ನಿಮ್ಗೆ ಆವಾಗಲೇ ಸ್ಟಾರ್ಟಿಂಗ್ ಕರ್ಕೊಂಡು ಹೋದ್ವಲ್ಲ, ಅವಾಗ ನಿಮ್ಗೆ ಸ್ಕ್ರಿಪ್ಟ್ ಮಾಡಿರ್ತೀರಾ? ಅಲ್ಲ, ಇವಾಗ ನಾವು ಸ್ಕ್ರಿಪ್ಟ್ ಬರ್ದಿದ್ದೀನಿ ಆ ಥರ. ನಿಮ್ಮನ್ನು ಕರ್ಕೊಡೋವಾಗ ಅಣ್ಣ ನಿಮಗೆ ಪ್ರ್ಯಾಂಕ್ ಮಾಡ್ತೀವಿ ಬನ್ನಿ ಅಂತ ಕರ್ಕೊಂಡ ಡೈರೆಕ್ಟಾಗಿ ಕರ್ಕೊಂಡು ಹೋದ್ನ? ಡೈರೆಕ್ಟಾಗಿ. ಯಾಕಂದ್ರೆ ಕೆಲವ್ರು ಏನ್ ಮಾಡ್ತಾರೆ ಗೊತ್ತಾ, ಏನ್ ಇವರು ಪ್ಲಾನ್ ಮಾಡ್ಕೊಂಡು ಮಾಡಿದ್ರೆ ಬಿಡ್ರಿ, ಪ್ಲಾನ್ ಮಾಡ್ಕೊಂಡು ಮಾಡಿದ್ರೆ ಬಿಡ್ರಿ ಅಂತಾರೆ. ಸೊ ನಾವು ಡೈರೆಕ್ಟ್ ಆಗಿ ತಾನೇ ಕರ್ಕೊಂಡು ಹೋಗಿದ್ದು. ಸರಿ. ಸೊ ಇವಾಗ ಈ ತರ ಪ್ರ್ಯಾಂಕ್ ನಾವ್ ಏನಕ್ಕೆ ಮಾಡ್ತೀವಿ ಅಂದ್ರೆ, ಈ ಹೈವೇಗಳಲ್ಲಾಗ್ಲಿ ಮತ್ತೆ ಬೇರೆ ಪ್ರದೇಶಗಳಲ್ಲಾಗ್ಲಿ ಗೊತ್ತಿಲ್ಲದೆ ಇರೋ ಕಾರು ಡ್ರಾಪ್ ಕೇಳಬಾರ್ದು. ನಿಜ ಅಲ್ವಣ? ಸೊ ಅದೊಂದು ಸಂದೇಶ ಕೊಡ್ಬೇಕು ಜನಕ್ಕೆ ಅನ್ಬಿಟ್ಟು ಖಂಡಿತ ನಾವು ಈ ರೀತಿ ಕಾರ್ ಪ್ರ್ಯಾಂಕ್ಗಳು ನಾವು ಮಾಡೋದು. ಅಂದ್ರೆ ಜನಗಳು ಬುದ್ಧಿ ಕಲೀಲಿ ಅಂತ. ಈಗ ಏನ್ ಮಾಡ್ತಾರೆ, ಈ ಸ್ಕೂಲ್ ಮಕ್ಳು ಸ್ಕೂಲ್ ಬಿಟ್ಟಿದ ತಕ್ಷಣ ಅಣ್ಣ ಅಲ್ಲಿವರೆಗೂ ಡ್ರಾಪ್ ಹಾಕಿ ಅಂತಾರೆ. ತಪ್ಪದು. ಈಗ ಕಾರಲ್ಲಿ ಎಂತವ್ನ ಇರ್ತಾನೆ ಹೇಳಕ್ ಆಗಲ್ಲ. ಏನೋ ಕರ್ಕೊಂಡ್ಬಿಟ್ಟು ಒಂದು ಇಂಜೆಕ್ಷನ್ ಕೊಟ್ಬಿಟ್ಟು ಕಿಡ್ನಿ ಕಣ್ಣು ಏನೋ ಆಟ ಗೀಟ ಎಲ್ಲ ಎತ್ಕೊಂಡು ಹೋಗ್ಬಿಟ್ರೆ ಅವನ ಪರಿಸ್ಥಿತಿ ಏನು? ಸೊ ಅಲ್ವಾ? ಸೊ ಈ ತರ ಗೊತ್ತು ಇಲ್ದಿರೋ ಕಾರ್ಗಳನ್ನ ಹತ್ತಬಾರದು ಅನ್ಬಿಟ್ಟು ಜನಕ್ಕೆ ಒಂದು ಸಂದೇಶ ಕೊಡಕ್ಕೆ ಒಳ್ಳೇದು ನಮ್ಮ ಒಂದು ಚಾನಲ್ ನ ನಾವು ಓಪನ್ ಮಾಡಿರೋದು, ತರ್ಲೆ ಕಾರು ಅಂತ. ಒಳ್ಳೇದಣ್ಣ. ಹಂಗಾಗಿ ಈಗ ನಮ್ಮ ಚಾನಲ್ ಬಗ್ಗೆ ನಿಮ್ಗೆ ಹೇಳಿದೀವಿ. ಸೊ ನಿಮ್ಗೆ ಏನ್ ಅನಿಸ್ತಾ ಇದೆ ನಮ್ಮ ಚಾನಲ್ ಬಗ್ಗೆ? ಅದನ್ನ ಒಂದು ಮಾತಾಡಿ. ಚಾನಲ್ ಅಂದ್ರೆ ತುಂಬಾ ಒಳ್ಳೇದು. ಪಾಪ ಜನಗಳಿಗೆ ಹೆಲ್ಪ್ ಮಾಡಬೇಕು. ಯಾರು ಗುರ್ತು ಪರಿಚಯ ಇಲ್ದ್ರೆ ಎಲ್ಗೂ ಯಾವ್ದೇ ಕಾರ್ ಬರ್ಲಿ ಹತ್ಬೇಡಿ, ಇನ್ಫಾರ್ಮೇಶನ್ ಕೇಳಿ ಹತ್ಬೇಕು. ಏನೋ ಟ್ಯಾಕ್ಸಿ ಅಂದ್ರೆ ಹತ್ಬೋದು, ಊಬರ್ ಓಲಾ ಬುಕ್ ಮಾಡ್ಕೊಂಡು ಹತ್ಬೋದು, ಬಸ್ಸಲ್ಲಿ ಆಟೋದಲ್ಲಿ ಓಡಾಡ್ಬೋದು. ಈ ತರ ವೈಟ್ ಬೋರ್ಡ್ ಗಾಡಿಗಳು ಏನಾದ್ರು ಬಂದ್ ಇದ್ ಮಾಡಿದಾಗ ಹತ್ಬಾರ್ದು. ಈಗ ಹೆಣ್ಮಕ್ಳು ಓಡಾಡ್ ಜಾಸ್ತಿ ಓಡಾಡ್ತಿರ್ತಾರೆ. ಹೌದು. ಈಗ ರೇಪ್ಗಳು ಅವು ಇವು ಆಯ್ತಾ ಇರ್ತವೆ. ಹೌದು. ಬಟ್ ಅದನ್ನ ತಡೆಗಟ್ಟಕ್ಕೋಸ್ಕರ ನೀವು ಈ ತರ ಚಾನಲ್ ಓಪನ್ ಮಾಡಿದ್ರ ಒಳ್ಳೆ ಸಂದೇಶ ಕೊಡಕ್ಕೆ ಅದು ತುಂಬಾ ಒಳ್ಳೇದು. ಥ್ಯಾಂಕ್ಸ್ ಅಣ್ಣ. ಅದೇ ನಿಮ್ಮ ಒಂದು ಒಪಿನಿಯನ್ ಹೇಳಿದ್ರ ತುಂಬಾ ಥ್ಯಾಂಕ್ಸ್. ಸೊ ಇಷ್ಟೊತ್ತು ನಮ್ಮ ಜೊತೆ ಬಂದ್ಬಿಟ್ಟು ನಿಮ್ಮ ಒಂದು ಸ್ಪೆಷಲ್ ಇಂಟರ್ವ್ಯೂ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ನಿಮ್ಮ ಒಂದು ಟೈಮ್ ನಮ್ಗೆ ಕೊಟ್ಟಿದ್ದಕ್ಕೆ ದೇವ್ರು ನಿಮ್ಗೆ ಇನ್ನೂ ಒಳ್ಳೆ ಆರೋಗ್ಯ ಆಯುಷ್ ಕೊಟ್ಟು ಇನ್ನೂ ನೀವು ಹೆಚ್ಚಾಗಿ ಬೆಳಿಬೇಕು ಅಂತ ನಾವು ಆಶಿಸ್ತೀವಿ. ನಾವು ಪಾಪ ಹುಡುಕೊಂಬಂದ್ರೆ ನೀವು ಇನ್ನೂ ಬೆಳಿಬೇಕು. ಇಲ್ಲ ನಾವು ಬೆಳೆಯೋಣ, ನೀವು ಬೆಳೆಯೋಣ, ಒಟ್ನಲ್ಲಿ ನಮ್ಮ ಕನ್ನಡಿಗರ ಎಲ್ಲರೂ ಬೆಳಿಬೇಕು, ಎಲ್ಲರೂ ಬೆಳಿಬೇಕು. ಅದೇ ನಮ್ಮ ಪಾಲಿಸಿ. ಸೊ ಕೊನೆಯದಾಗಿ ನಿಮ್ಮ ಒಂದು ಫಾಲೋವರ್ಸ್ಗೆ ಹೇಳಿ, ದಯವಿಟ್ಟು ತರ್ಲೆಕಾರ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಿಮ್ಮ ಸ್ಟೈಲಲ್ಲಿ ಹೇಳಿ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ವೆಂಕಿ ಕರೇಜಿ. ತರ್ಲೆ ಅನ್ನೋ ಯೂಟ್ಯೂಬ್ ಚಾನಲ್ ಇದೆ. ತರ್ಲೆ ಕಾರ್ ಅನ್ನೋದು ಒಂದು ಯೂಟ್ಯೂಬ್ ಚಾನಲ್ ಇದೆ. ತುಂಬ ಚೆನ್ನಾಗಿದೆ, ಅದ್ಭುತವಾಗಿ ಜನಗಳಿಗೆ ಒಳ್ಳೆ ಸಂದೇಶಗಳು ಕೊಡ್ತಾರೆ. ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಕನ್ನಡಿಗರು ಯಾವತ್ತೂ ಕೈ ಬಿಡಲ್ಲ ಅಂತ ನಾನು ಅನ್ಕೊಂತೀನಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನೂ ಒಳ್ಳೊಳ್ಳೆ ಇಂಟರ್ವ್ಯೂ ಗುರ್ತು ಪರಿಚಯ ಇಲ್ದವ್ರನ್ನ ಕರ್ಕೊಂಬಂದು ಒಂದು ಸ್ಥಾನಕ್ಕೆ ಕೊಡ್ತಾರೆ. ಅದಕ್ಕೆ ಉದಾಹರಣೆ ಮಂಜಣ್ಣನೆಯ. ಎಲ್ಲಿದ್ದವರು ಇವಾಗ ಹೆಂಗಾಗಿದ್ದಾರೆ, ಸಪೋರ್ಟ್ ಮಾಡಿ ಕನ್ನಡಿಗರು ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು. ಸೊ ಅದೇ ಥರ ನಮ್ಮ ತರ್ಲೆಕಾರ್ ಸಬ್ಸ್ಕ್ರೈಬರ್ಸು ಎಲ್ಲರೂ ನಮ್ಮ ವೆಂಕಿ ಕ್ರೇಜಿ ಅನ್ನೋರ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲೆಲ್ಲ ಫಾಲೋ ಮಾಡಿ. ನಿಮ್ಮ ಒಂದು ಪ್ರೀತಿ, ನಿಮ್ಮ ಒಂದು ಸಪೋರ್ಟ್ ಇವ್ರಿಗೆ ಕೊಡಿ, ಇನ್ನೂ ಹೆಚ್ಚಾಗಿ ಬೆಳೀಲಿ.
ನಿಮ್ಮ ಸಪೋರ್ಟ್ ನಿಮ್ಮ ಪ್ರೀತಿ ಇದ್ರೆ ನಾವು ಎಲ್ಲಿಗೋ ಹೋಗ್ಬಿಡ್ತೀವಿ. ಸೊ ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟ್ ಇಲ್ಲ ಅಂದ್ರೆ ನಾವು ಏನು ಮಾಡೋಕ್ಕಾಗಲ್ಲ. ಸೊ ದಯವಿಟ್ಟು ನಿಮ್ಮ ಒಂದು ಹೃದಯದಲ್ಲಿ ನಿಮ್ಮ ಒಂದು ಚಿಕ್ಕ ಒಂದು ಪ್ರೀತಿ ನಮ್ಗೆ ಇರ್ಲಿ ಅಂತ ಕೇಳ್ಕೊಳ್ತಾ ಈ ಸಮಯವನ್ನು ಮುಗಿಸ್ತೀವಿ. ಓಕೆ ನೋಡೋಣ, ನಮ್ಮ ಕಡೆಯಿಂದ ಒಂದು ಗಿಫ್ಟ್ ನಿಮಗೆ, ಸರಿನಾ? ಸರಿ, ಬೇಜಾರು ಮಾಡ್ಕೋಬೇಡಿ. ಇಲ್ಲ ಬೆಳಗ್ಗೆ ಟೆನ್ಷನ್ ಕಟ್ಬಿಟ್ಟು